नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं विभुमद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಈಗ 32ನೇ ಅಧ್ಯಾಯ. ತತಃ ಕುರುಕ್ಷೇತ್ರಮವಾಪ್ಯ ಕೃಷ್ಣೋ ದೀಕ್ಷಾಂ ಪ್ರಪೇದೆ ದ್ವಿಷಡಬ್ದಸತ್ರೇ ಸ ಏವ ಚ ವ್ಯಾಸಭೃಗುರ್ಭೃಗುರ್ಭೃಗುರ್ಮಹಾತ್ಮಾ ಚಕ್ರೇತ್ರ ಸಾದಸ್ಯಮಜೋ ಅಪ್ರಮೇಯಃ. ತತಃ ಕುರುಕ್ಷೇತ್ರಂ ಅವಾಪ್ಯ ಕೃಷ್ಣಃ ದೀಕ್ಷಾಂ ಪ್ರಪೇದೆ ದ್ವಿಷಡಬ್ದಸತ್ರೇ ಸಹ ಏವ ಚ ವ್ಯಾಸಭೃಗುರ್ಮಹಾತ್ಮಾ ಚಕ್ರೇ ಅತ್ರ ಸಾದಸ್ಯಂ ಅಜಃ ಅಪ್ರಮೇಯಃ. ತತಃ 18 ವರ್ಷ ಮುಗಿತು ಪಾಂಡವ ರಾಜ್ಯಭಾರಾಗಿ. ತತಃ ಆ ಬಳಿಕ ಒಮ್ಮೆ ಕೃಷ್ಣನು ಕುರುಕ್ಷೇತ್ರಂ ಅವಾಪ್ಯ ಕುರುಕ್ಷೇತ್ರಕ್ಕೆ ಹೋಗಿ ದೀಕ್ಷಾಂ ಪ್ರಪೇದೆ ದ್ವಿಷಡಬ್ದ ಸತ್ರೆ. ದ್ವಿಷಡಬ್ದ ಷಡಬ್ದ ದ್ವಿಷಡಬ್ದ ಎಷ್ಟು 12 ವರ್ಷಗಳ ಕಾಲದ ದೊಡ್ಡ ಒಂದು ಯಜ್ಞವನ್ನು ಮಾಡಲಿಕ್ಕೆ ದೀಕ್ಷಾಂ ಪ್ರಪೇದೆ ದೀಕ್ಷೆಯನ್ನು ಸ್ವೀಕಾರ ಮಾಡಿದ. 12 ವರ್ಷದ ಯಜ್ಞ ಅದು. ಪಾಂಡವ್ರದ್ದು 15 ವರ್ಷದ ಯಜ್ಞ, ಇವ್ರದ್ದು 12 ವರ್ಷದ ಯಜ್ಞ. ಅವ್ರು 5 ಜನ ಸೇರಿ ಮಾಡಿದ್ದು, ಕೃಷ್ಣ ಒಬ್ಬನೇ ಮಾಡ್ತಿರೋದು. ಸಹ ಏವ ಚ ವ್ಯಾಸಭೃಗುದ್ವಹಾತ್ಮ. ಅದೇ ಸಮಯದಲ್ಲಿ ಸಹ ಏವ ಕೃಷ್ಣನೇ ವ್ಯಾಸಾತ್ಮ ಭೃಗುದ್ವಹಾತ್ಮ ವೇದವ್ಯಾಸ ರೂಪದ ಪರಶುರಾಮ ರೂಪದ ತಾನೇ ಅತ್ರ ಅಪ್ರಮೇಯನಾದ ತಾನು ಅಜನಾದ ತಾನು ಸಾದಸ್ಯಂ ಚಕ್ರೇ ಮುಖ್ಯವಾಗಿ ಅಲ್ಲಿ ಮುಖ್ಯ ಎಲ್ಲ ರೀತಿಯಲ್ಲಿ ಪ್ರಧಾನನಾಗಿ ಜೊತೆಗಿದ್ದಾನೆ. 3 ರೂಪಗಳಿಂದ ಮಾಡಿದ ಯಜ್ಞ ಅದು. ಪ್ರಧಾನವಾಗಿ ಓದಿದ್ದು ಕೃಷ್ಣ ರೂಪದಿಂದ, ಉರುಡು 2 ರೂಪದಿಂದ ಅಲ್ಲಿದ್ದಾನೆ. ರಾಜಸೂಯ ಯಾಗದಲ್ಲೂ 3 ರೂಪದಲ್ಲಿದ್ದಿದ್ದು. ತತ್ರ ತ್ವಿಜೋ ದಕ್ಷಭೃಗು ಪ್ರಧಾನಾಃ ಪಾರ್ಥಾಯದೂನಾಂ ಪ್ರವರೈಃ ಸಮೇತಾಃ ಬ್ರಹ್ಮೇಶಚಕ್ರ ಪ್ರಮುಖಾಸುರಾಶ್ಚ ಚಕ್ರುಸ್ಸು ಸಾಜಿವ್ಯಮನಂತದಾಸಾಃ. ತತ್ರ ಋತ್ವಿಜಃ ದಕ್ಷಭೃಗುಪ್ರಧಾನಾಃ ಪಾರ್ಥಾಃ ಯದೂನಾಂ ಪ್ರವರೈಃ ಸಮೇತಾಃ ಬ್ರಹ್ಮ ಈಶ ಶಕ್ರ ಪ್ರಮುಖಾಃ ಸುರಾಃ ಚ ಚಕ್ರುಃ ಸುಸಾಚಿವ್ಯಂ ಅನಂತದಾಸಾಃ. ತತ್ರ ಋತ್ವಿಜಃ ಅಲ್ಲಿ ಋತ್ವಿಕುಗಳಾಗಿ ಇದ್ದಿದ್ದು ಯಾರ್ಯಾರು? ದಕ್ಷ ಭೃಗು ಪ್ರಧಾನಾಃ. ದಕ್ಷ ಪ್ರಜಾಪತಿ, ಭೃಗುಮುನಿಗಳು ಮೊದಲಾದವರೆಲ್ಲ ಪ್ರಧಾನರು. ಇನ್ನು ಉಳಿದವರಲ್ಲಿ ಇದ್ದಿದ್ದರಲ್ಲಿ ಪಾರ್ಥಾಃ ಪಾಂಡವರು. ಯದೂನಾಂ ಪ್ರವರೈಃ ಸಮೇತಾಃ ಪಾರ್ಥಾಃ. ಯದು ಶ್ರೇಷ್ಠರು, ಪ್ರದ್ಯುಮ್ನಾದಿಗಳು, ಬಲರಾಮ ಪ್ರದ್ಯುಮ್ನಾದಿಗಳ ಸಮೇತರ ಎಲ್ಲ ಯಾದವರು ಕೂಡ. ಅಂದರೆ ಇವರೆಲ್ಲ ದಕ್ಷ ಭೃಗು ಮೊದಲಾದಂತಹ ಪ್ರಜಾಪತಿಗಳು, ಭೃಗು ಮೊದಲಾದವರು ಬಂದರು ಋತ್ವಿಕುಗಳಾಗಿ. ಮುಂದೆ ಪಾರ್ಥರು, ಪಾಂಡವರು, ಯಾದವರೆಲ್ಲ ಬಂದರು. ಇದಿಷ್ಟು ಭೂಲೋಕದ್ದಾಯಿತು. ಮೇಲ್ಗಡೆಯಿಂದ ಬ್ರಹ್ಮ ಈಶ ಶಕ್ರ ಪ್ರಮುಖಾಃ ಸುರಾಶ್ಚ ಎಲ್ಲರ ಕಣ್ಣಿಗೆ ಕಾಣ ಹಾಗೆ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳೆಲ್ಲ ಅಲ್ಲಿದ್ದಾರೆ. ಚಕ್ರುಹು ಸುಸಾಚಿವ್ಯಂ ಅನಂತದ ಸಚಿವ ಸಾಚಿವ್ಯ ಸುಸಾಚಿವ್ಯ ಪರಮಾತ್ಮನಿಗೆ ಮುಖ್ಯವಾದಂತಹ ಸೇವೆಯನ್ನು ಮಾಡ್ಕೊಂಡು ಅವರಿದ್ದಾರೆ. ಅವರೆಲ್ಲರೂ ಕೂಡ ಸರ್ವೋತ್ತಮ ಮಾಡಿದಂಥ ಯಜ್ಞ ಇದು. ತಾನೇ ಯಜ್ಞ ಮಾಡ್ತಿದ್ದಾನೆ, ತಾನೇ ಯಜ್ಞ ಸ್ವೀಕಾರವನ್ನು ಮಾಡ್ತಾನೆ. ಪ್ರತಿಪಾದ್ಯ ಒಂದೇ ಆದ ಹಾಗೆ ಇಲ್ಲೆರಡೂ ಆಗಿ ಭೋಜ್ಯ ಭೋಜಕ ಕಾರಣ ಕಾರ್ಯ ಇದ್ದ ಹಾಗೆ. ಕೃಷ್ಣ ಸೆಲೆಕ್ಟ್ ಮಾಡಿದ್ದೇ ವಿಶೇಷ. ಕುರುಕ್ಷೇತ್ರ ಅಂದರೆ ಏನದು? ಪಾಂಡವ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿ ಆಗಿದೆ. ಆದ್ದರಿಂದ ಕುರುಕ್ಷೇತ್ರ ಯಜ್ಞಾದಿಗಳಿಗೆ ಸರ್ವಶ್ರೇಷ್ಠವಾದ ರಣಯಜ್ಞ ನಡೀತು. ಈಗ ಈ ಯಜ್ಞ ನಡೀತಾ ಇದೆ. ಯಾವ್ಯಾವ ಅಲ್ಲಿ ಏನು ಮಾಡಿದರೂ ಕೂಡ ಏನಾಗುತ್ತೆ, ಅಲ್ಲಿ ಅಕ್ಷಯ ಆಗ್ತಕ್ಕಂಥ ಸ್ಥಳ. ಆ ದೃಷ್ಟಿಯಲ್ಲಿ ಕುರುಕ್ಷೇತ್ರಕ್ಕೆ ಭಾರಿ ಮಹತ್ವ ಇರತಕ್ಕಂಥ ಸ್ಥಳ. ಬ್ರಹ್ಮ ಈಶಾ ಶಕ್ರಮುಖಾಃ ಸುರಾಶ್ಚ ಚಕ್ರುಹು ಸುಸಾಚಿವ್ಯಮನಂತದಾಸಾಃ. ಕುರುಕ್ಷೇತ್ರ ಎಷ್ಟು ಶ್ರೇಷ್ಠ ಕ್ಷೇತ್ರ ಅಂದರೆ ಅದರಲ್ಲಿ ಬೀಸಿ ಬರೋ ಗಾಳಿ ನಮ್ಮ ಮೇಲೆ ಬಂದರೂ ಕೂಡ ಏನಾಗುತ್ತೆ, ಎಲ್ಲ ಪಾಪ ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ.
ಕೆಲವು ನದಿಗಳಲ್ಲಿ ಸ್ನಾನನೇ ಮಾಡಬೇಕು, ಕೆಲವನ್ನು ನೋಡಿದರೆ ಸಾಕು, ಕೆಲವು ಗಾಳಿ ಬೀಸಿ ಬಂದರೆ ಸಾಕು. ಬಿಸಿ ಗಾಳಿ ಬಂದಾಗ ಏನು ಅನಿಸುತ್ತೆ ನಮಗಾಗ, ಮೈಯೆಲ್ಲ ಇದಾಗೋದಿಲ್ಲ. ಚಳಿ ಚೆನ್ನಾಗಿ ಕೋಲ್ಡ್ ಬೇ ಬಂದಾಗ ಫೀಲ್ ಆಗೋದಿಲ್ಲ, ಆ ಚಳಿ ಫೀಲ್ ಆಗುತ್ತೆ. ಇದು ಅಲ್ಲಿ ಪುಣ್ಯ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಚಳಿ ಬಿಸಿಲು ಫೀಲ್ ಆಗೋದಲ್ಲ, ಪುಣ್ಯ ವೃದ್ಧಿಯಾಗಿದ್ದೇ ನಮಗೆ ಅನುಭವಕ್ಕೆ ಬರುತ್ತೆ ಅಂತ ಅರ್ಥ. ಸರ್ವೇ ಕ್ಷೇತ್ರ ಅಂದ್ರೇನು? ಬೆಳೆಯೋದು ಕ್ಷೇತ್ರ. ಮತ್ತು ಅದು ಬೆಳೆಯೋದು ಇವರಿಗೆ ಓಟ್ ಹಾಕಿದ್ರೆ ಕ್ಷೇತ್ರ, ಓಟಿನ ಕ್ಷೇತ್ರ, ಬೆಳೆಯೋ ಕ್ಷೇತ್ರ ಇದೆ. ಪುಣ್ಯ ಬೆಳೆಯೋ ಕ್ಷೇತ್ರ ಅಂತ ಕರೀತಾರೆ. ಮಾಡಿದ ಪುಣ್ಯ ಏನಾಗಬೇಕು? ಅದು ವೃದ್ಧಿ ಆಗಬೇಕು. ಮನೆಯಲ್ಲಿ ದೇವರು ಒಂದು ಕೂತು ಮಾಡ್ತಾನೆ, ಭಾಳ ಶ್ರೇಷ್ಠ. ಅದು ಬರಾಂಡಲ್ಲಿ ಕೂತು ಮಾಡ್ಕೊಂಡು ಪುಣ್ಯ ಕಡಿಮೆ ಆಯ್ತು ಬಂದು. ಅರ್ಥ ಆಯ್ತಾ? ಸೊ ಕ್ಷೇತ್ರ ಶಬ್ದಕ್ಕೆ ಅದೇ ಅರ್ಥ. ಯಾವುದು ಬೆಳೆಯನ್ನು ಕೊಡುತ್ತೋ ಅದು ಕ್ಷೇತ್ರ. ಬಂಜರ ಭೂಮಿನ ಕ್ಷೇತ್ರ ಅಂತ ಕರೆಯೋದಿಲ್ಲ. ಸೊ ನಾವು ಮಾಡ್ತಕ್ಕಂಥ ಪುಣ್ಯ ಕಾರ್ಯ ಸ್ವಲ್ಪಾರು ಕಾಳು ಎಷ್ಟಾಗ್ತಾರೆ ಇಷ್ಟೇ, ಬೆಳೆಯೋದು ಎಷ್ಟು ಬೆಳೆಯುತ್ತದು ದೊಡ್ಡದ ಒಂದೊಂದು ಸಾವಿರಾರು ಮಾರು ತೊಗೊಂಬಿಡೋದು. ಆ ಪುಣ್ಯ ಕಾರ್ಯ ಹಾಗೆ ಬೆಳಿಬೇಕು. ಅದಕ್ಕೆ ಪುಣ್ಯಕ್ಷೇತ್ರ ಅಂತ ಪುಣ್ಯವನ್ನು ಬೆಳೆಸಿಕೊಳ್ಳುವ ಕ್ಷೇತ್ರ. ಧರ್ಮಕ್ಷೇತ್ರ, ಧರ್ಮವನ್ನು ವೃದ್ಧಿ ಮಾಡಿಕೊಡ್ತಕ್ಕಂಥ ಕ್ಷೇತ್ರ. ತೀರ್ಥಕ್ಷೇತ್ರ, ತೀರ್ಥ ಶುದ್ಧಿ ಮಾಡುತ್ತೆ, ಕ್ಷೇತ್ರ ಬೆಳೆಸುತ್ತೆ. ಗೊತ್ತಾಯ್ತಾ? ತೀರ್ಥ ಶುದ್ಧಿಗೋಸ್ಕರ, ಕ್ಷೇತ್ರ ಬೆಳೆಸೋದಕ್ಕೋಸ್ಕರ. ಆಗ ತೀರ್ಥಕ್ಷೇತ್ರ ಯಾತ್ರೆ ಅಂದರೆ ಏನಾಯ್ತು? ಈಗ ಹೋಗಿ ಬರೋ ಹೊತ್ತಿಗೆ ಏನಾಗಿರ್ಬೇಕು? ಅವನು ಪವಿತ್ರನಾಗಿ ಸಾಕಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದಿರಬೇಕು. ಇವರು ಅಲ್ಲೇ ಕಾಫಿ, ಅದೇ ತಿಂಡಿ, ಅದೇ ಇದು ಬೆಳಿಗ್ಗೆ ಬೆಡ್ ಕಾಫಿ ಮಾಡಿ ಏನು ಬರುತ್ತೆ ಅಲ್ಲಿಗೀಗ? ಹೆಚ್ಚು ಪಾಪ ಸಂಪಾದನೆ ಮಾಡ್ಕೊಂಡ್ಬಂದಿರು. ಪುಣ್ಯ ಅಲ್ಲಿ ಪಾಪನೂ ಬೆಳೆಯುತ್ತೆ, ಏನಾಕಿದ್ರು ಬೆಳೆಯುತ್ತೆ. ಒಳ್ಳೆ ಕ್ಷೇತ್ರದೊಳಗೆ ಮುಳ್ಳು ಹಾಕಿದರೂ ಬೆಳೆಯುತ್ತೆ, ಮತ್ತು ಒಳ್ಳೆ ಬೆಳೆ ಹಾಕಿದರೂ ಬೆಳೆಯುತ್ತೆ. 99 ಜನ ತೀರ್ಥಯಾತ್ರೆ ಮಾಡದೇ ಇರೋದೇ ಕ್ಷೇಮ. ಯಾತಕ್ಕೆ? ಪಾಪ ಬೆಳೀತಾ ಇರೋದು. ನೋಡಪ್ಪ, ದೇವಸ್ಥಾನಕ್ಕೆ ಹೋಗಿ ಸ್ಮೋಕ್ ಮಾಡೋದಕ್ಕಿಂತ ಕ್ಲಬ್ಗೆ ಹೋಗಿ ಮಾಡೋದು ಆಸೆ ಅಂತಾರಲ್ಲ, ಹಾಗೆ. ಅಂದರೆ ಪಾಪನೇ, ಪಾಪದಲ್ಲೂ ತಾರತಮ್ಯ ಇದ್ದ ಹಾಗೆ. ಆ ಎಚ್ಚರ ಇಲ್ಲ. ಬಂದು ನಮ್ಮಲ್ಲಿ ಇರೋದೇನು ಕೊರತೆ ಅಂದರೆ ತಿಳುವಳಿಕೆ ಇಲ್ಲ ಮುಖ್ಯ. ಯಾತ್ರೆ ಅಥವಾ ಹೊರಟ ಬಂದ ಅಷ್ಟೇ ಹೊರತು ಹೋದ ಪುಟ್ಟ ಬಂದ ಪುಟ್ಟ ಅಂತಾರಲ್ಲ ಹಾಗೆ. ಏನು ಮೊದಲೆಲ್ಲ ಕ್ಲಾಸ್ ತೊಗೋಬೇಕು. ಅದಕ್ಕೆಲ್ಲ ಕ್ಲಾಸ್ ತೊಗೊಂಡು ಏನೇನಾಗ್ತದೆ, ಏನೇನಾಗುತ್ತೆ, ಏನೇನು ನಡೆಯುತ್ತೆ, ಅಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಹೋಗ್ತೀವಿ ನಾವೀಗ, ಏನೇನು ಮಾಡಬೇಕು ನಾವು ಎಲ್ಲ ತಯಾರಿ ಮಾಡ್ಕೊಂಡು ಹೋಗಬೇಕು. ಆಗೇನಾಗುತ್ತೆ? ಪುಣ್ಯ ವೃದ್ಧಿ ಆಗುತ್ತೆ. ಏನು ವೃದ್ಧಿ ಆಗುತ್ತೆ? ಇದು ಏನು ವೃದ್ಧಿ ಆಗುತ್ತೆ? ಪಾಪಗಳೇ ಭಾರಿಷ್ಟು ವೃದ್ಧಿ ಆಗುತ್ತೆ. ಸರ್ವೇ ಚ ಜೀವಾ ವಸುಧಾ ತಲಸ್ಥ. ನೋಡಿ, ಎಲ್ಲ ಇವರು ಯಾರು? ಅನಂತ ದಾಸಾಹ. ಅನಂತ ನಾರಾಯಣ, ಅನಂತ ಗುಣಪೂರ್ಣ, ಅನಂತ ರೂಪ, ಎಷ್ಟು ಬೇಕು ಅನಂತ ಸೇರಿಸ್ಕೋಬಹುದು ಅಂತ ಪರಮಾತ್ಮನ ದಾಸರಾಗಿ ಸಾಚಿವೆ ಮಾಡಿದ್ದಾರೆ. ಸಾಚಿವ್ಯ ಸಚಿವತನವನ್ನು ಮಾಡಿದ್ದು ಏನಾಗಿ? ದಾಸರಾಗಿ, ಹೊರತು ಬೇರೆ ಅಲ್ಲ. ಎಲ್ಲರೂ ಕೂಡ ದಾಸೋಹಂ ಕೋಸಲೇಂದ್ರಸ್ಯ ಅಷ್ಟೇ ಹೊರತು ಬೇರೆ ಯಾರು ಕೂಡ ಏನಲ್ಲ. ಈಶರಾಗ ಸಾಮ್ಯನೂ ಇಲ್ಲ, ಈಶತ್ವದ್ದು ಸಾಧ್ಯನೇ ಇಲ್ಲ. ಸರ್ವೇ ಚ ಜೀವಾ ವಸುಧಾತಲಸ್ಥಾ ಏನ್ನೇ ಅಂತರಿಕ್ಷದ್ಯುಮುಖೋತ್ತರೇಷು ವಸಂತಿ ನಾರಾಯಣ ಪಾದ ಸಂಶ್ರಯಾ ತೇ ಚಾತ್ರ ಸರ್ವೇ ಗುಮುದುಸ್ಸನಾಗಾ. ಮೊದಲು ಎರಡು ಗುಂಪು ಹೇಳಿ ಹೇಳ್ತಾರೆ. ಅವರಿವರು ಯಾತಕ್ಕೆ? ಸರ್ವೇ ಚ ಜೀವಾ ವಸುಧಾತಲಸ್ಥಾ. ವಸುಧಾತಲ, ವಸುಧಾ ಭೂಮಿ, ಭೂತಲ, ಭೂಮಿ ಮೇಲೆ ಏನೇನಿದ್ದಾರೆ ಎಲ್ಲ ಸುಜೀವಿಗಳು ಅಲ್ಲಿ ಬಂದಿದ್ದು. ಒಬ್ಬರು ಕೂಡ ಏನೋ ಮಿಸ್ ಆಗಿದ್ದೀರ. ಯಾಕೆ? ಮೊದಲು ಯಜ್ಞ ಕೃಷ್ಣನ ನೋಡೋದೇ ಫಸ್ಟ್ ಪುಣ್ಯ. ಅದು ಕೃಷ್ಣ ಏನು ಕಾಣೋದು, ಎಲ್ಲರೂ ಸಾಕ್ಷಾತ್ ದರ್ಶನ ಕೊಡ್ತಾನೆ. ಅದು ಬಹಳ ದೊಡ್ಡ ಭಾಗ್ಯ. ಅದು ಇನ್ನು ಯಜ್ಞ ಮಾಡೋದನ್ನು ನೋಡೋದು, ಎಲ್ಲದನ್ನು ನೋಡೋದು. ಅಲ್ಲಿ ಎಲ್ಲ ಧ್ಯಾನಗಳೆಲ್ಲ ಬಂದಿರ್ತಾರೆ, ದೇವತೆಗಳು ಬಂದಿರ್ತಾರೆ, ಮುನಿಗಳು ಬಂದಿರ್ತಾರೆ. ಅದು ಬರದೇ ಇರೋ ಸಜ್ಜನರೇ ಇಲ್ಲ. ಆದ್ದರಿಂದ ತೀರ್ಥಕ್ಷೇತ್ರಕ್ಕೆ ಹೋಗೋ ಉದ್ದೇಶ ಅದೊಂದು ಸೇರಿದೆ. ನಾವೆಲ್ಲ ದೊಡ್ಡವ್ರನ್ನ ಕರೆಸಿದ್ದು ಮಾಡೋಕ್ಕೆ ಬರೋದಿಲ್ಲ. ತೀರ್ಥಕ್ಷೇತ್ರ ಅವರೇ ಬಂದುಬಿಟ್ಟಿರ್ತಾರೆ. ಏನಾಗುತ್ತಾಗ? ತೀರ್ಥಕ್ಷೇತ್ರದಲ್ಲಿ ಹೋದಾಗ ಶ್ರಾದ್ದ ಪಕ್ಷಕ್ಕೆ ಆವಾಹನೆ ಮಾಡಬೇಕಾಗಿಲ್ಲ. ಯಾಕೆ? ಆಗಲೇ ಬಂದುಬಿಟ್ಟಿರ್ತಾರೆ. ಆಗಲೇ ಇವ್ರು ಎಲ್ಲೂ ಗೊತ್ತಿಲ್ಲ, ಎಲ್ಲರೂ ಮಾಡಿಸ್ತಾನೆ ಇರ್ತಾರೆ ಕರ್ಕೊಂಡು ಹೋದ್ರೆ ತುಂಬ ಜನಗಳಿಗೆ. ಅದು ಬೇಕಿಲ್ಲ, ತೀರ್ಥಕ್ಷೇತ್ರ ರೆಡಿ ಇರ್ತಾರೆ ಆಗಲೇ ಅವರು. ನಮಗಿಂತ ಮುಂಚೆ ಬಂದುಬಿಟ್ಟಿರ್ತಾರೆ. ಆದ್ದರಿಂದ ಅದೇ ಅಲ್ಲಿ ತೀರ್ಥ ಶ್ರಾದ್ದದ ಪದ್ಧತಿ ಬೇರೆ ಇದೆ. ಆ್ಯಕ್ಚುಲಿ ಈ ನಿತ್ಯ ಶ್ರಾದ್ದ ಬೇರೆ, ತೀರ್ಥ ಶ್ರಾದ್ದ ಬೇರೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದು. ಇಲ್ಲಿ ಪುರೋಹಿತರಿಗೆ ಗೊತ್ತಿರೋ ಅದೇ ಟೈಪ್ ಮಾಡಿಸ್ತಾ ಕೂತಿರ್ತಾರೆ. ತಪ್ಪದು. ಯಾತಕ್ಕೆ ಹೇಳಿದ್ದಾರೆ? ಎಲ್ಲರೂ ಬಂದಿರ್ತಾರೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಮಹಾ ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ ಅಂತ ಹೇಳಿದಾಗೆ ಅಷ್ಟು ಜನ ಸಮಾಗಮ ಆಗುತ್ತಾಗ. ಅಷ್ಟು ಜನ ನಾವು ಒಬ್ಬೊಬ್ಬರು ಕರೆಸೋದೇ ಕಷ್ಟ. ಅಷ್ಟು ಜನ ಒಟ್ಟಾಗಿ ಬರೋದು ಭಾರಿ ದುರ್ಲಭ. ಅನಾಯಾಸ ಇದು ಮಾಡ್ಬೋದು. ಆವಾಗ ನೋಡ್ಬೋದು, ಅವ್ರ ಮಾತುಗಳನ್ನು ಕೇಳಬಹುದು, ಸಂಶಯ ಇದ್ದರೆ ಸ್ಪಷ್ಟ ಮಾಡ್ಕೋಬೋದು. ಎಲ್ಲ ದೃಷ್ಟಿಯಿಂದಾಗಿ ಅದು ಯಜ್ಞಯಾಗಗಳಿಗೆ ಭಾರಿ ಮಹತ್ವ ಇದೆ. ಹಾಗೇನಿಲ್ಲ, ಅಲ್ಲಿ ವಿಷಯ ಗೊತ್ತಿರಬೇಕಷ್ಟೇ. ಇಲ್ಲಿ ಅವರು ಕೂಡ ಗಲಾಟೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಮಾಡ್ಕೊಡಿ ಅಂತೇಳಿ ದುಡ್ಡು ಕೊಡ್ಬೇಕು, ಅವ್ರು ಡ್ಯೂ ಕೊಟ್ಬಿಡ್ಬೇಕು ಅಷ್ಟೇ ಅವ್ರಿಗೆ. ಹಾಗೆ ಮಾಡಿದ್ರೆ ಬಿಡ ದೊಡ್ಡ ಗಲಾಟೆ ಬರೆಸ್ತಾರೆ. ಸರ್ವೇ ಚ ಜೀವಾ ವಸುಧಾ ತಲಸ್ಥಾ
ಅನ್ನೇ ಪುಣ್ಯಕ್ಕೆ ಎಲ್ಲ ಕಡೆ ನಮ್ಮವ್ರು ಇದ್ದಾರೆ ಹೆಚ್ಚು ಕಡಿಮೆ. ಈಗ ಹಿಂದೆ ಕಡಿಮೆ ಇತ್ತು ಆ ಥರ, ಈಗ ತುಂಬ ಕಡೆ ಇದ್ದಾರೆ. ನಮ್ಮ ಅಲ್ಲಲ್ಲೇ ಮಠಗಳಾಗಿ ಅಲ್ಲಲ್ಲೇ ಇರೋದ್ರಿಂದ ಅವ್ರು ಸರಿಯಾಗಿ ಕಷ್ಟಪಟ್ಟು ತಿಳ್ಕೊಬೇಕಷ್ಟೇ. ಅದನ್ನು ಮಾಡ್ಸೋಕ್ಕಾಗ ತಿಳ್ಕೊಂಡ್ಬಿಟ್ರೆ ಒಳ್ಳೆ ಸಾಧನೆ ಮಾಡೋದು. ಇವರಿಗೆ ಮುಂದೆ ಬರ್ತಾ ಬರ್ತಾ ದೊಡ್ಡ ಅಭ್ಯಾಸ ಆಗಿಬಿಡುತ್ತೆ ಅದೇನೆ. ಏನ ಈಗ ಇದ್ದಾರೆ, ಈಗ ಅಲ್ಲಿ ಬರ್ತಾರೆ, ಎಲ್ಲ ಕಡೆ ಸಿಗ್ತಾರೆ ಹೆಚ್ಚು ಕಡೆ. ಇವರು ಏನು ಬಿಟ್ಟಿರ್ತಾರೆ ಸ್ವಾಮಿಗಳು, ಅವರೆಲ್ಲ ಏನು ಮಾಡೋದು ದ್ವಾರಕಾದಲ್ಲಿ ಪೂರ್ತಿ ನಮ್ಮವರೇ ಮಾಡಿಸ್ತಾರೆ. ಎಷ್ಟೋ ಕ್ಷೇತ್ರ ಆ ಥರ ಇದೆ. ಬದರಿಯಲ್ಲಿ ಕೂಡ ನಮ್ಮವರು ಒಬ್ಬರಿಂದ ಸಿಗ್ತಾರೆ, ಹರಿದ್ವಾರದಲ್ಲೂ ಇದ್ದಾರೆ. ಹೀಗಾಗಿ ಎಲ್ಲ ಕಡೆ ಇದು ಹೌದು. ಯಾವ ಥರ ಅಂದರೆ ಮಾತು ಅವ್ರ ದುಡ್ಡಿಗೆಲ್ಲ ನಾವು ಮಾಡಿಸೋದೇ ಮಧ್ವ ಸಂಪ್ರದಾಯ. ಬೇಕಾದ್ರೆ ಬನ್ನಿ ಕಾನೂನು ಪ್ರಕಾರ ಮಾಡಿಸ್ಬೇಕು, ಕಾನೂನು ಬಿಟ್ಟು ಮಾಡಿಸೋಣ ಅಂತ ಕೇಳಿದೆ ಹಾಗಾಗತ್ತೆ. ಇಲ್ಲಿ ಎಸ್ಟಿಮೇಟ್ ಆಗಬೇಕಷ್ಟೇ. ಸೊ ಕಡಿಮೆ ದುಡ್ಡು ಕೊಡ್ತಾರೆ, ಹಾಗೆ ಕಡಿಮೆ ಮಾಡಿಸ್ತೀವಿ ಅಂತ ಹೇಳಾಗಿಲ್ಲ. ಶಾಸ್ತ್ರೋಕ್ತವಾಗೇ ಮಾಡಿಸ್ಬೇಕು ಅವರು. ಮೂದು ಸನಾತ ಇದು ಈ ಮಾತು ಯಾರು ಹೇಳ್ಬೋದು? ಸ್ಮಾರ್ಥ ಪುರೋಹಿತರಿದ್ದು ಹೇಳಿ, ಕೆಲವು ಸ್ಮಾರ್ಥ ಇರುತ್ತೆ, ಅವ್ರು ಹೇಳ್ತಾರೆ ನಮ್ಮ ಮಾಧವ ಪರಂಪರೆ ಗೊತ್ತು, ಬೇಕಾದ್ರೆ ಅದನ್ನು ಮಾಡಿಸ್ತೀವಿ ಅಂತ. ಅದು ಬೇರೆ. ಯಾಕೆ ಎರಡೂ ಮಾಡಿಸ್ತಾರೆ. ಇವ್ರು ಹಾಗಲ್ಲ, ಒಂದೇ ಮಾಡಿಸ್ಬೇಕು, ಎರಡೆರಡು ಮಾಡಿಸ್ಬಾರ್ದು. ಯಾಕಂದ್ರೆ ಬೇರೆ ಮಾಡಿ ಯಾಕೆ ಅವ್ರಿಗೂ ಬರುತ್ತೆ, ಇವ್ರಿಗೂ ಅವ್ರಿಗೂ ಪುಣ್ಯ ಬರಬೇಕಲ್ಲ ಮಾಡಿಸಿದ್ದಕ್ಕೆ. ಅವ್ರಿಗೆ ಪುಣ್ಯ ಬರೋದ್ರೆ ಏನು ಉಪಯೋಗ ಅದರಿಂದ? ನಮಗೆ ಎಲ್ಲರ ಟೈಪ್ ಊಟಕ್ಕೆ ಹಾಕ್ತೀವಿ ಅಂತ ಕರೆದು ಹೋದರೆ ಉಪಯೋಗ ಏನದರಿಂದ? ಮಡಿಲೇ ಹಾಕ್ತೀವಿ, ನಿಮ್ಮ ಊಟ ಮಾಡಿ ನಿಮ್ಮ ಮನೆ ಬರ ಅಷ್ಟು ಹೊತ್ತು ಮೇಲೆ ಬಂದು ನಿಷಿದ್ಧ ಪದಾರ್ಥ ಮಾಡೋದೇ ಇಲ್ಲ, ಎರಡೂ ಮಾಡ್ತೀವಿ ಅಂತ ಹೇಳಾಗಿಲ್ಲ. ನಿಷಿದ್ಧ ಪದಾರ್ಥ ಹೇಗೋ ನಿಷಿದ್ಧ ಪದ್ಧತಿನೂ ಮಾಡಬಾರ್ದು ಯಾವಾಗ. ವಸಂತಿ ನಾರಾಯಣ ಪಾದ ಸಂಶ್ರಯ. ಯಾರ್ಯಾರು ಸರ್ವೇಚ ಜೀವಾ, ಯಾರ್ಯಾರು ನಾರಾಯಣ ಪಾದ ಸಂಶ್ರಯ ವಸಂತಿ. ಅದು ನಾರಾಯಣ ಪಾದ ಸಂಶ್ರಯ ವಿಷ್ಣು ಭಕ್ತರಾಗಿದ್ದಾರೆ ಅಂತ ಅರ್ಥ. ವಿಷ್ಣು ಭಕ್ತರಾಗಿ ಯಾರು ಇದ್ದಾರೋ ಎಲ್ಲ ಸುಜೀವಿಗಳಲ್ಲಿ ಬಂದುಬಿಟ್ಟಿದ್ರು. ಅಂದರೆ ಎಷ್ಟು ಜನ ಸೇರಿದ್ರಾಗ ಅಷ್ಟು ಜನ ಎಷ್ಟು ಲೆಕ್ಕ ಹಾಕಾಗಿಲ್ಲ ನೀವೀಗ. ಎಲ್ಲ ಸದ್ವೈಷ್ಣವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅತ್ರ ಸರ್ವೇ ಮುಮುದುಹು ಸ ನಾಗಾಹ. ನಾಗಲೋಕ ಮೇಲಿನ ಲೋಕ ಆಯ್ತು. ಈಗ ಬ್ರಹ್ಮರುದ್ರ ಮೇಲಿನ ಲೋಕದವರು, ಕೆಳಗೆ ಅವರೂ ಬಂದುಬಿಟ್ಟಿದ್ದಾರೆ ನಾಗಲೋಕದವರು. ಅಂದರೆ 14 ಲೋಕದ ಪ್ರಮುಖರೆಲ್ಲ ಇದ್ದಾರೆ. 14 ಲೋಕದ ಪ್ರಮುಖರು, ಭೂಲೋಕದ ಎಲ್ಲ ಸಜ್ಜದರು. ಇಂಥ ಅದ್ಭುತವಾದ ಯಾಗ ನಡೀತು. ಮುಮುದುಹು ಸ ನಾಗಾಹ. ಅಲ್ಲೇನು ನಡೀತು ಮುಖ್ಯವಾಗಿ? ಸುನಿರ್ಣಯಸ್ತತ್ವವಿನಿರ್ಣಯಾರ್ಥಿನಾಂ ತತ್ವಸ್ಯ ಚಾಭೂದಿಹ ವಾದಶೀಲಿನಾಂ ಮಿಥೋ ವಿವಾದಾತ್ ಸುರಭೂಸುರಾಣಾಂ ವಾಕ್ಯಾದ್ಧರೇಃ ವ್ಯಾಸಭೃಗುದ್ವಹಾತ್ಮನಃ. ಸುನಿರ್ಣಯ ತತ್ವ ವಿನಿರ್ಣಯಾರ್ಥಿನಾಂ. ತುಂಬ ಜನ ತತ್ವನಿರ್ಣಯ ಮಾಡಿಕೊಡೋಕ್ಕೆ ಹೋಗ್ತಾಯಿದ್ರು. ಅವರು ಕರೆಸಿ ಕೇಳೋ ಅನಾಯಾಸ ಸಿಗ್ತಾರೆ ಅಂತ ಹೇಳಿ ಹೋಗ್ತಾಯಿದ್ರು ಸಭೆಗಳಲ್ಲಿ. ಎಂಥದ್ದು ಸುನಿರ್ಣಯ ಆಯಿತು, ಬರೀ ನಿರ್ಣಯ ಅಲ್ಲ, ಸುನಿರ್ಣಯ ಆಯಿತು. ಯಾರಿಗೆ? ತತ್ವನಿರ್ಣಯಾರ್ಥಿನಾಂ. ತತ್ವನಿರ್ಣಯ ಯಾರು ಬಯಸಿರ್ತಾರೋ ಅವರಿಗೆಲ್ಲ ಏನು ಬೇಕಾಗಿತ್ತು? ನಿರ್ಣಯ. ಅದು ಒಳ್ಳೆ ರೀತಿಯ ನಿರ್ಣಯ ನಡೆಯಿತು. ತತ್ವಸ್ಯ ಚಾಭೂದಿಹ ವಾದಶೀಲಿನಾಂ. ವಾದಶೀಲಿಗಳು ಅಂದರೆ ವಾದ ಅಂದರೆ ಗೊತ್ತಿದೆ. ತತ್ವನಿರ್ಣಯ ಮುದ್ದಿಶ್ಯ ಕೇವಲಂ ಗುರು ಶಿಷ್ಯಯೋ. ತತ್ವನಿರ್ಣಯಕ್ಕಾಗಿಯೇ ನಡೀತಕ್ಕಂಥ ಕಥೆಗಳು ಅವೆಲ್ಲ ನಡೆದಾಗ ಎಲ್ಲರ ಸಂಶಯ ಪರಿಹಾರ ಹೋಗ್ತಾಯಿತ್ತು. ಅದಕ್ಕೆ ಹೋಗಬೇಕು ತೀರ್ಥಯಾತ್ರೆಗೆ. ಮುಖ್ಯ ಉದ್ದೇಶ ಜ್ಞಾನ ಸಂಪಾದನೆ, ಪುಣ್ಯ ಕನ್ವರ್ಟ್ ಆಗಬೇಕಾದ ಜ್ಞಾನಕ್ಕೆ. ಮಿಥೋ ವಿವಾದಾತ್ ಸುರಭೂಸುರಾಣಾಂ. ಸುರಭೂಸುರಾಣಂ. ಸುರರು ಭೂಸರರು. ಪರಸ್ಪರ ವಿವಾದ ಮಾಡೋದು ಅಂದರೆ ಏನು? ಚರ್ಚೆ ಮಾಡೋದು. ಆ ಚರ್ಚೆಯನ್ನು ಕೇಳಿದವರೆಲ್ಲ ಏನಾಗ್ತಾಯಿತ್ತು? ಒಳ್ಳೆ ಜ್ಞಾನ ಬರ್ತಿತ್ತು. ಒಳ್ಳೆ ರೀತಿ ವಾದಕಥೆ ನಡೆದಾಗ ಇದು ವಾದಕಥೆ ಭಾಗವಹಿಸಬೇಕಾಗಿಲ್ಲ ಜನಗಳು, ಅವರವರೇ ಮಾಡ್ಕೊಂಬಿಟ್ರೆ ಮುಗಿದೋಗ್ತಿತ್ತು. ಪ್ರಯೋಜನ ಯಾರಿಗಾಗಬೇಕಾದೀಗ? ಒಂದವರಿಗೆಲ್ಲ ಪ್ರಯೋಜನ ಆಗಬೇಕು. ವಿಥೋ ವಿವಾದಾತ್ ಸುರಭೂಸುರಾಣಾಂ ವಾಕ್ಯಾಧರೇರ್ ವ್ಯಾಸ ಭೃಗು. ಮತ್ತು ಅಧ್ಯಕ್ಷ ಭಾಷಣ ಯಾರ್ದು? ವೇದವ್ಯಾಸ ರೂಪದಿಂದ ಕೊಡೋದು. ಯಾವುದೇ ಸಂಶಯ ಕೂಡ ಇಳಿಬಾರ್ದು, ಎಲ್ಲ ಪೂರ್ಣ ನಿಶ್ಚಯ ಆಗ್ತಾಯಿತ್ತು. ಸಭೆಗಳ ಪರ್ಪಸ್ ಇತ್ತು. ಸಭೆಗಳಿಗೆ ಸಾಮಾನ್ಯವಾಗಿ ಸಂಶಯ ಜಾಸ್ತಿ ಆಗಿಬಿಡುತ್ತೆ. ಮೊದಲಿಗಿಂತ ಏನಾಗುತ್ತೆ, ಇನ್ನೂ ಹೆಚ್ಚಾಗಿ ಬರೋದೇ ಸಂಭಾವನೆ ಜಾಸ್ತಿ. ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ರೋಗ ಬಲುಪಡಿಸ್ಬಿಟ್ರೆ ಹಾಗಾಗಬಾರ್ದು. ಸ್ವಲ್ಪ ಅಡ್ವಾಂಟೇಜ್ ಇರಬೇಕಲ್ಲಿ. ಆ ಜನಕ್ಕೆ ಅದು ಮೊದಲು. ಈಗ ಅದು ಆ ಕಾನ್ಸೆಪ್ಟು ಕೆಲವು ಕಡೆ ಸಣ್ಣದಿಂದ ನೋಡಿದ್ದೆ, ಕೆಲವು ಕಡೆಗೆಲ್ಲ ಒಳ್ಳೆ ಸಭೆಗಳು ಮಾಡ್ತಾಯಿದ್ದೆ, ಗೊತ್ತಾಯ್ತು. ಬೇರೆ ವಿಷಯನೇ ಇಲ್ಲ. ಬರ್ತಾ ಅವು ಅಂಥದ್ದಿಲ್ಲಿ ಭಾರಿ ಕಡಿಮೆ ಇರೋದು, ಮೊದಲಿದ್ದಾಗಿಲ್ಲ. ಅದೇ ಒಂದು ಜನಗಳೊಂದು ಒಳ್ಳೆ ಕಾನ್ಸೆಪ್ಟ್ ಇತ್ತು. ಈಗೆಲ್ಲ ಎನ್ಕೇಶ್ ಆಗಬೇಕು. ಆ ಥರ ಕಾನ್ಸೆಪ್ಟ್ ಬಂದಿದ್ದರಿಂದ ಅದು ಗಮನ ಇರೋದಿಲ್ಲ. ಎಲ್ಲ ಎಕ್ಸೆಪ್ಷನ್ಸ್ ಇರ್ಬೋದು. ಮಿಥೋ ವಿವಾದಾತ್ ಸುರಭೂಸುರಾಣಾಂ ವಾಕ್ಯಾಧರೇಃ ವ್ಯಾಸಭೃಗುದ್ವಾತ್ಮನಃ ಧರ್ಮಾರ್ಥ ಕಾಮಾನ್ ಅಖಿಲಾನವಾಪುಃ ತದರ್ಥಿನೋ ಮುಕ್ತಿಮಪೀಹ ಕೃಷ್ಣಾತ್ ಯಥೇಷ್ಟಪಾನಾಶನ ವಾಸಸೋ ಜನಾಃ ವಿಚೇರುರತ್ರ ಅಮರ ಮಾನವಾದಯಃ.
ಧರ್ಮಾರ್ಥ ಕಾಮಾನ್ ಅಖಿಲಾನ್ ಅವಾಪು ತದರ್ಥಿನಃ ಮುಕ್ತಿಂ ಅಪೀಹ ಕೃಷ್ಣಾತ್ ಯಥೇಷ್ಟಪಾನಾಶನ ವಾಸಸಃ ಜನಾಃ ವಿಚೇರುಹು ಅತ್ರ ಅಮರಮಾನವಾದಯಃ. ಧರ್ಮಾರ್ಥ ಕಾಮಾನ್ ಅಖಿಲಾನ್ ಅವಾಪುಹು ತದರ್ಥಿನಃ ಯಾರಿಗೆ ಧರ್ಮ ಅರ್ಥ ಕಾಮ ಬೇಕಿತ್ತು. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ. ಧರ್ಮ ಬಯಸಿ ಬಂದವರು ಕೆಲವರು, ಅರ್ಥ ಕಾಮಕರು ಕೆಲವರು, ಕಾಮನ ಇಷ್ಟ ಬೇಕಾದ ಬಂದವರು ಕೆಲವರು. ಅವರಿಗೆಲ್ಲ ಏನಾಗ್ತಾಯಿತ್ತು, ಅದಿಷ್ಟು ಸಿಗ್ತಾಯಿತ್ತು. ಪ್ರತಿಯೊಂದು ಪುರುಷಾರ್ಥನೂ ಸಿಗ್ತಾಯಿತ್ತು. ಸ್ಥಿರ ಮುಕ್ತಿಮಪೀಹ, ಇನ್ನು ಮುಕ್ತಿ ಬೇಕಾದರೆ ಮುಕ್ತಿನೂ ಕೂಡ. ಯಾಕೆ ಬೇರೆ ಹೇಳಿದ್ರೆ ಅಧಿಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಮುಕ್ತಿಗೆ ಹೋಗೋಷ್ಟು ಅಧಿಕಾರ ಬಂದಿಲ್ಲ ಅವರಿಗೆ. ಉದಾಹರಣೆ 1ನೇ ಕ್ಲಾಸ್ ಹುಡುಗ ಮುಂದೆ ಡಾಕ್ಟ್ರ್ ಓದೋಗಿದ್ದು, ಅವನೇನು ಈಗೇನೆ ಓದ್ತಾ ಇಲ್ಲ. ಅವರು ಮುಂದೆ ಓದ್ತಾ ಈಗಾಗಲೇ ಆಗಿಬಿಟ್ಟಿದ್ದಾರೆ. ಕೆಲವರು ಫೈನಲಲ್ಲಿದ್ದಾರೆ. ಎಲ್ಲ ಅಧಿಕಾರಿಗಳು ಭೇದ ಇರ್ತಾರೆ. ಧರ್ಮ, ಅರ್ಥ, ಕಾಮ 4 ಪುರುಷಾರ್ಥವಾದರೆ 4 ತಪ್ಪಲ್ಲ, ಅಲ್ಲಿ ಎಂಡ್ ಆಗಬಾರ್ದು ಅಷ್ಟೇ. ಆದ್ದರಿಂದ ಕೆಲವು ಮುಕ್ತಿ ಆ ಸ್ಟೇಜಿಗೆ ಬಂದಿದ್ರಲ್ಲ, ಅವ್ರು ಏನು ಮಾಡಿದರು, ಮುಕ್ತಿನೇ ಕೇಳ್ಕೊಂಡ್ಬಿಟ್ರು. ಈ ರೀತಿಯಾಗಿ ಎಲ್ಲರಿಗೂ ಬಯಸಿದ ಪುರುಷಾರ್ಥವೆಲ್ಲ ಸಿಗ್ತಾಯಿತ್ತು. ಆಚಾರ್ಯ ಹೇಳ್ತಾರೆ, ಯಾರು ಚರ್ಮ ದೇಹನೂ ಆಗಬೇಕಾಗಿಲ್ಲ. ಮುಂದೆ ಮುಕ್ತಿ ಬರ್ತಿತ್ತು ಅಂದರೆ ಮುಕ್ತಿಗೆ ಅಶ್ಯೂರ್ಡ್ ಮುಕ್ತಿ ಕೊಡ್ತೀನಿ ಅಂತ ಹೇಳಿದ. ಆಗಲೇ ಕೊಡಬೇಕು, ಆಗಲೇ ಕೊಟ್ಟರೆ ಮೇಲೆ ಹೋಗ್ಬಿಡ್ತಾರೆ. ಆಗಲೇ ಗ್ಯಾರಂಟಿ ಅಶ್ಯೂರ್ಡ್. ಇವ್ರು ಟಿಕೆಟ್ ಸಿಕ್ತು ಅಂದರೆ ನಿಮ್ಮ ಬಸ್ ಹೋಗಿ 3 ತಿಂಗಳ ಮುಂದೆ ಅಡ್ವಾನ್ಸ್ ಟಿಕೆಟ್ ಮಾಡಿಸಲ್ಲ. ಆ ಥರ ಬುಕ್ ಆಯಿತು, ಯೋಚನೆ ಇಲ್ಲ. ಇಲ್ಲಿ ಕೈ ಕೊಡ್ಬೋದು, ಅದೇನಿಲ್ಲ. 100%. ಹಾಂ, ಬೇರೆಯವ್ರಿಗೆ ಎಂಟ್ರಿನೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ. ಅಸೆಂಬ್ಲಿಯಲ್ಲಿ ಬೇರೆ ಯಾರು ಕೊಡ್ತಾರೆ, ಪಾರ್ಲಿಮೆಂಟಲ್ಲಿ ಯಾರು ಕೊಡ್ತಾರೆ. ಹಾಗೆ ಬೇರೆಯವ್ರ ಅಡ್ಮಿಷನ್, ಮೆಡಿಕಲ್ ಕಾನ್ಫರೆನ್ಸ್ ಉಳಿದವ್ರು ಒಬ್ಬರೂ ಸೇರಿಸಲ್ಲ. ಅವ್ರಿಗೂ ಕೂಡ ಎಲ್ಲರಿಗೂ ಅಡ್ಮಿಷನ್ ಸಿಗೋಲ್ಲ. ತುಂಬ ಡಿಸ್ಟಿಂಗ್ವಿಷ್ಡ್ ಬಂದ ಕಾಲಕ್ಕೆ ಲಿಮಿಟೆಡ್ ಇರುತ್ತೆ. ನಮ್ಮಲ್ಲಿ ಜನ ತುಂಬ್ಕೊಂಬಿಡೋದಾಗೆಲ್ಲ ಮಾಡಲ್ಲ. ಅಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಐ ಸ್ಪೆಷಲಿಸ್ಟ್ ಮಾಡಿ ಕಾನ್ಫರೆನ್ಸ್ ಮಾಡ್ತಾರೆ. ಈ ಸರ್ಜನ್ಸ್ ಅದಕ್ಕೆಲ್ಲ ಹೋಗೋದು ಇಲ್ಲ, ಅದು ಬೇಕೂ ಇಲ್ಲ. ಅವರೇನು ಪ್ರಿಫರೆನ್ಸ್ ಅವರಿಗೆ. ಅದರಲ್ಲೂ ಕೂಡ ಕಡಿಮೆ ಇದ್ದಷ್ಟು ಹೆಚ್ಚೆಚ್ಚು ಕ್ವಾಲಿಫೈಡ್ ಆದವ್ರಿಗೆ ಮಾತ್ರ ಸಾಧ್ಯ. ಹೌದು, ಎಲ್ಲ ಬಂದಿದೆ. ಅಲ್ಲೂ ನಡೀತು. ಅದು ಆಗಿನ ಸಭಾ ಅಂದ್ರೇನು, ತತ್ವನಿರ್ಣಯ ಆದ್ರೇ ಸಭಾ, ಇಲ್ಲದವ್ರಿಗೆ ಸಭೆಯೇ ಅಲ್ಲ. ಇವೇ ಬಂದವ್ರಿಗೆ ಮತ್ತೆ ಪ್ರಶ್ನೆಗಳು ಬರ್ಬೋದು, ಮತ್ತೆ ಬರಬಾರ್ದೇನು. ಇನ್ನೇನು ಇವತ್ತು ಕಸ ಗುಡಿಸ್ಬಾರ್ದು ಇಲ್ವಲ್ಲ, ಇನ್ನೂ ಶುದ್ಧ ಆಯಿತು. ಪ್ರತಿ ದಿವಸನೂ ಶುದ್ಧ ಆಗ್ತಾನೆ ಇರ್ತದೆ. ಮನಸ್ಸಿಗೆ ಯಾವುದೇ ಕಾರಣಕ್ಕೆ ಸಂಶಯ ಬರುತ್ತೆ. ಏನೋ ಓದ್ದೇ ಇದ್ದರೂ ಸಂಶಯ ಬರೋಲ್ಲ, ಗೊತ್ತಾಯ್ತಾ. ಸಾಮಾನ್ಯ ಓದ್ತಾ ಸಂಶಯ ಬರಲಿಕ್ಕೆ ಶುರುವಾಗುತ್ತೆ. ಒಂದು ಸ್ಟೇಜಿಗೆ ಆಗಿರುತ್ತೆ, ಮತ್ತೆ ಬರುತ್ತೆ. ಆಮೇಲೆ ಬೇರೆ ಗ್ರಂಥ ಓದಿದಾಗ ಸಂಶಯ ಬರುತ್ತೆ. ಅದೆಲ್ಲ ಸಂಶಯದಲ್ಲೂ 2 ವಿಧ. ದಾರ್ಢ್ಯಕ್ಕೋಸ್ಕರ ಬರೋ ಸಂಶಯ ಬೇರೆ, ಏನೂ ಗೊತ್ತಿಲ್ಲದೆ ಬರೋ ಸಂಶಯಗಳು ಬೇಕು. ತುಂಬ ಸೂಕ್ಷ್ಮ ವಿಚಾರದ ಬಗ್ಗೆ ಸಂದೇಹ ಬಂದಾಗ ಅದೆಲ್ಲ ಪರಿಹಾರ ಆಗ್ತಾಯಿದೆ. ಆಗಿನ ಸಭೆಗಳು ಮತ್ತೆ ಯಜ್ಞ ಮಾಡ್ತಿದ್ರು. ಒಂದು ಅರ್ಥ ಏನು ಅಂದರೆ, ಯಜ್ಞದ ಪ್ರಧಾನವಾದಾಗ ಜ್ಞಾನ ಕಾರ್ಯ ಅದು ನಡೀತಿತ್ತು. ಆದ್ದರಿಂದ ಜನಗಳೆಲ್ಲ ಸೇರ್ತಿದ್ರು, ಉಪಯೋಗ ಆಗ್ತಿತ್ತು. ಇವತ್ತು ಜ್ಞಾನ ಕಾರ್ಯ ಇದೆ ಅಂತಂದು ಹೇಳಿದರೂ ಇರೋದಿಲ್ಲ. ಎಷ್ಟೋ ಸಲ ಮೊದಲು ಅನೌನ್ಸ್ ಮಾಡಿದ್ರೆ ಇರೋದಿಲ್ಲ. ಯಾವುದೋ ಕಾರಣಕ್ಕೆ ಅದೇ ಕ್ಯಾನ್ಸಲ್ ಆಗುತ್ತೆ ಫಸ್ಟು. ಆದರೆ ಹಾಗಿರಬಾರ್ದು. ಮೇನ್ ಅದೇ, ಬೇರೆ ಕ್ಯಾನ್ಸಲ್ ಆಗೋದಾರು ಆಗಬೇಕು, ಅದಕ್ಕೆ ಕ್ಯಾನ್ಸಲ್ ಆಗಬಾರ್ದು. ಯಜ್ಞ ಅಂತಷ್ಟು ಅವೆಲ್ಲ ಅಂಡರ್ಸ್ಟುಡ್. ಅದು ಎಷ್ಟು ನಡೆಯುತ್ತೆ ಅಂತಲೇ ಅರ್ಥ ಅದಕ್ಕೆ. ಭೃಗುದ್ವಹಾತ್ಮನಃ ಯಥೇಷ್ಟ ಪಾನಾಶನ ವಾಸಸಃ. ಯಥೇಷ್ಟ ಅಶನ, ಯಥೇಷ್ಟ ಪಾನ, ಯಥೇಷ್ಟ ವಾಸಸಃ ಅಂದರೆ ಎಲ್ಲ ಏನಿತ್ತು ಅವರಿಗೆ ಇಷ್ಟಪಟ್ಟಷ್ಟು ಬೇಕಾದ ಭೋಜನ. ಏನು ಬೇಕೋ ದಿವಸ ಎಲ್ಲ ಮಾಡಿಸಿದ್ರೆ ಅದು ಯಾರು ಬೇಕಾದ್ರೂ ಎಲ್ಲ ತೊಗೋಬೋದು. ಬೇಡ, ಎಲ್ಲ ದಿವಸ ಇರೋದೇ. ಯಥೇಷ್ಟ ಪಾನಗಳಂದ್ರೇನು, ಪಾಯಸ ಇತ್ಯಾದಿಗಳಲ್ಲೇ ನಾವು ಕುಡಿಯೋದು. ಪಾನಕ ಅಂಥದ್ದೆಲ್ಲ ಏನದು ಕುಡಿಯೋದು. ಇನ್ನೂ ಕೆಲವು ಹಾಲು ಮೊದಲಾದವುಗಳ ಸೇರಿದ್ದು, ಜೇನು ಮೊದಲಾದವುಗಳು ಪಾನನೂ ಆಯಿತು, ಇದು ಆಯಿತು. ಇನ್ನೂ ಕೆಲವು ಅಶನ ತಿಂತಕ್ಕಂಥ ಪದಾರ್ಥಗಳು, ಇನ್ನೂ ಕೆಲವು ವಸ್ತ್ರಗಳು ಬೇಕಾದ ಸಿಗ್ತಾಯಿತ್ತು. ಜನಾ ವಿಚೇರುರತ್ರ ಅಮರ ಮಾನವಾದಯ. ಅಲ್ಲಿ ಆರಾಮ ಓಡಾಡ್ಕೊಂಡಿದ್ದಾರೆ. ಎಲ್ಲೋದು ಸಂಭ್ರಮನೇ ಸಂಭ್ರಮ. ವಿಚೇರು ಅತ್ರ ಅಮರ ಮಾನವಾದಯ. ಅಮರಾಹ ಮಾನವಾಹ, ಮನುಷ್ಯರು ಆದಿಶಬ್ದದಿಂದ ಎಲ್ಲರೂ ಸೇರಿಕೊಂಡು ಯಜ್ಞದ ಫಲ ಪಡೆದು ಅನುಭವಿಸ್ತಾ ಇದ್ದರು. ಯಜ್ಞದ ವರ್ಣನೆ ಕೇಳಿದಾಗ ಏನಾಗುತ್ತೆ ಅಂದರೆ, ಯಜ್ಞ ಹೀಗಿರಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ, ಗೊತ್ತಾಯ್ತು. ಅವ್ರು ಹಾಗೆ ಮಾಡಿದ್ರು ಮೊದಲು ಎಷ್ಟು ಮುಖ್ಯನೋ, ನಾವು ಅದು ಸ್ವಲ್ಪಾರು ಆ ಪ್ಯಾಟ್ರನ್ ಇರಬೇಕಾಗಿ. ಇವತ್ತು ಸಭೆಗಳು ಏನು ಮಾಡ್ತಾರೆ, ಸ್ವಾಗತ, ಪ್ರಾರ್ಥನೆ, ಸ್ವಾಗತ, ಇದು ಅಧ್ಯಕ್ಷ ಭಾಷಣ, ವಂದನಾರ್ಪಣೆ, ಪ್ಯಾಟ್ರನ್ ಇಲ್ಲ. ಒಂದು ಪ್ಯಾಟ್ರನ್ ಪ್ರಕಾರ ನಡಿಬೇಕಲ್ಲ, ಅದೆಲ್ಲ ನಡೆದಿತ್ತು ಅಂತ ಅರ್ಥ. ಧರ್ಮಾರ್ಥ ಕಾಮಗಳು ಬಂದು ಅಖಿಲಾನ್, ಅದರಲ್ಲಿ ಎಷ್ಟು ಬೇಕು, ಪೂರ್ಣ ಬೇಕೋ ಪೂರ್ಣನೇ, ಎಷ್ಟು ಬೇಕೋ ಅಷ್ಟು, ಕಡಿಮೆ ಇಲ್ಲೇ ಇಲ್ಲ. ಅಖಿಲಾನ್ ಅವಾಪು ತದರ್ಥಿನಃ ಮುಕ್ತಿಮಪೀಹ ಕೃಷ್ಣ ಯಥೇಷ್ಟ ಪಾರಾಶನ ವಾಸಸಃ ಜನಾ
ವಿಚೇರುಹು ಅತ್ರ ಅಮರ ಮಾನವಾದಯ. ಇವತ್ತೆಲ್ಲ ಕಾರ್ಯ ನಡಿಬೋದಲ್ಲಿ. ಮುಕ್ತಿ ಕೊಡೋರು ಯಾರು ಇರ್ತಾರೆ ಅಲ್ಲಿ? ಸ್ಪೆಷಲ್ ಮುಕ್ತಿಗೆ ಸಾಧನವಾದ ವಿಚಾರ ಸಿಗ್ಬೋದು ಹೊರತು ಏನು ಸಿಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ಕೃಷ್ಣ ಇದ್ದಿದ್ದರಿಂದ ಏನಾಯ್ತು ಅಲ್ಲಿ? ರಾಶಿಯಾಗದಲ್ಲೂ ಪ್ರಾವೀಣ್ಯ ಇತ್ತು, ಇಲ್ಲೂ ಪ್ರಾವೀಣ್ಯ ಇತ್ತು, ಉಳಿದ ಕಡೆ ಎಲ್ಲ ಸಿಗೋದಿಲ್ಲ. ಕ್ಷೇತ್ರಂ ತದಾಸೀತ್ ಹರಿಲೋಕ ಸಂಹಿತಂ. ಇವತ್ತು ದೊಡ್ಡ ದೊಡ್ಡ ಇವೆಲ್ಲ ಮಾಡ್ತಾರೆ, ಎಕ್ಸಿಬಿಟ್ನಲ್ಲಿ ಮಾಡ್ತಾರಲ್ಲ ಫರ್ನಿಚರ್, ಅವೆಲ್ಲ ಕೂಡ ಎಲ್ಲ ಅಷ್ಟೊಂದು ತಂದಿರೋದಿಲ್ಲ ಅವರು, ಸ್ಯಾಂಪಲ್ ಇರುತ್ತೆ ಅಷ್ಟೇ. ಇಲ್ಲಿ ಬುಕ್ ಮಾಡಿ ಆಮೇಲೆ ತರಿಸ್ಬೇಕು, ಅಷ್ಟು ಬುಕ್ಕಿಂಗ್ ಚಾನ್ಸ್ ಇರುತ್ತೆ. ಅಷ್ಟಕ್ಕೆ ಜಾಗ ಸಾಕಾಗಲ್ಲ ಅವರಿಗೆ. ಎಲ್ಲರೂ ಮಾಡಿದ್ದೆಲ್ಲ ಹೊತ್ಕೊಬಂದರೆ ಹೋಗಿ ಬರೋ ಖರ್ಚೇನು, ಇಟ್ಕೊಳ್ಳೋ ಜಾಗ ಏನೆಲ್ಲ ಪ್ರಾಬ್ಲಮ್ಮೇ. ಇಲ್ಲಿ ಹಾಗಲ್ಲ. ಹೇಗಿತ್ತಿಲ್ಲಿ ಎವರಿ ಕೃಷ್ಣ ಇದ್ಮೇಲೆ ಯಾವುದಕ್ಕೂ ಕೊರತೆ ಇಲ್ಲೇ ಇಲ್ಲ. ಏನು ಸ್ಥಳ ಹೆಚ್ಚು ಮಾಡಬಲ್ಲ, ಕಡಿಮೆ ಮಾಡಬಲ್ಲ, ಹೇಗೆ ಬೇಕಾದ್ರೂ ಮಾಡಬಲ್ಲ. ವಿಚೇರುರತ್ರ ಅಮರ ಮಾನವಾದಯ. ಕ್ಷೇತ್ರಂ ತದಾಸೀತ್ ಹರಿಲೋಕ ಸಂಹಿತಂ ಯದೀಯು ಅತ್ರ ಅಖಿಲ ಸಜ್ಜನಾಯುತಿಂ ನಾನಾಪ್ತಕಾನಾಂಶ್ಚ ತಥೋ ಬಭೂವು ನಿರ್ಯತ್ನದೃಶ್ಯಶ್ಚ ಯತೋತ್ರ ಕೇಶವಃ. ಒಟ್ಟು ಸಾರಾಂಶ ಏನು ಅಂದರೆ, ಕ್ಷೇತ್ರಂ ತತ್ ಆಸೀತ್ ಹರಿಲೋಕ ಸಂಹಿತಂ. ಹರಿಲೋಕ ವೈಕುಂಠಲೋಕ. ಒಟ್ಟು ಕುರುಕ್ಷೇತ್ರ ಏನಾಗಿದ್ದಾಗ ಅದೆಲ್ಲ ಇದಲ್ಲೇ ಹೋದಾಗ ಏನಾಗ, ಓ ಕೃಷ್ಣ ಯಜ್ಞ ಮಾಡಿದ ಸ್ಥಳ ಇದು, ಅವತ್ತು ಪುಣ್ಯಾತ್ಮರು ಅವರಿದ್ದರು, ಅಜಾಗ ಇವತ್ತಾರು ನಾವು ಬಂದಿದ್ದೇವಲ್ಲ ಅಂತ ಒಂದು ಸಮಾಧಾನ ಸಿಗುತ್ತೆ ಅಲ್ಲೇನು. ಅದರ ಶೇಷ ಇದ್ದ ಹಾಗೆ ವೈಬ್ರೇಷನ್ಸ್ ಎಲ್ಲ ಇರುತ್ತೆ, ಹಾಗೇನೆ ಅದು ಪಡ್ಕೊಳಕ್ಕೆ ಅನುಕೂಲ. ಇದೆಲ್ಲ ಗೊತ್ತಿಲ್ಲದೆ ಏನಾಗುತ್ತೆ, ನೋಡ್ತಾರೆ ಮಣ್ಣು ಗಿಣ್ಣು ಕಾಣಿಸ್ತಾ ಇದೆ, ನೀರು ಕಾಣಿಸುತ್ತೆ, ನಮ್ಮೂರಲ್ಲೂ ಬೇಕಾಷ್ಟಿದೆ, ನೋಡ್ಕೊಂಡ್ಬಂದ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಗೊತ್ತಿದ್ದ ಅನುಭವ. ಸುಮ್ಮನೆ ತಿನ್ನೋದು ಬೇರೆ, ಪ್ರಸಾದ ಅಂತ ತಿನ್ನಾಗ ಏನಾಗುತ್ತಾಗ ಅದೆಲ್ಲ ಕಾನ್ಸೆಪ್ಟ್ ತಲೆಯಲ್ಲಿ ಬರುತ್ತೆ. ವೆಂಕಟೇಶ್ವರ ಪ್ರಸಾದ, ತಿರುಪತಿ ಪ್ರಸಾದ, ಅದೆಲ್ಲ ನಮಗೊಂದು ಆ ಭಾವನೆಯಿಂದ ತಿಂತಾನೆ. ಸುಮ್ಮನೆ ತಿಂದಾಗ ಅದ್ರ ಬೇರೆ, ಅದು ತಿನ್ನೋದು ಕ್ರಮ ಬೇರೆ. ಅದೆಲ್ಲ ತೀರ್ಥಯಾತ್ರೆ ಉದ್ದೇಶ ಆಗಿರಬೇಕು, ಸರಿಯಾಗಿ ಓದ್ಕೊಂಡು ಹೋಗಿರಬೇಕು. ಇನ್ನು ಅಲ್ಲಿ ಹೇಳೋರು ಜೊತೆಗಿರಬೇಕು. ಅರ್ಜುನ ತೀರ್ಥಯಾತ್ರೆಗೆ ಹೋದ ಕಾಲಕ್ಕೆ ಪುರಾಣಿಕರು ಕರ್ಕೊಂಡೋಗಿ ಬಂದಿದೆ, ಮಹಾಭಾರತ ಹೇಳ್ತಾರೆ. ಪುರಾಣ ಹೇಳೋರೆಲ್ಲ ಇದ್ದಾರೆ ಆ ಗುಂಪಿನೊಳಗೆ. ಅಲ್ಲೇ ಬುದ್ಧ ಪುರಾಣಿಕ ಕ್ಷೇತ್ರ ಮಾಧ್ಯಮ ಅರ್ಜುನಿಗೆ ಅವ್ರು ಗೊತ್ತಿದ್ದರೂ ಕೂಡ ಏನು ಮಾಡಬೇಕು ಅಂದರೆ ಅವ್ರ ಕೈಲಿ ಹೇಳಿಸ್ಕೊಂಡು ಕೇಳಬೇಕು. ಆ ವೃತ್ತಿ ಅದು, ವೃತ್ತಿಯವ್ರಿಗೆ ಏನು ಕೊಡಬೇಕು, ಅದನ್ನು ಕೆಲವು ಪದಾರ್ಥ ಮಾಡ್ಲಿಕ್ಕೆ ಬರ್ತಾ ಇರುತ್ತೆ, ಆದರೂ ಕೂಡ ಏನು ಮಾಡಬಾರ್ದು, ಇನ್ನೊಬ್ರಿಗೆ ಕೊಟ್ಟು ಕೆಲಸ. ಅವರಿಂದ ಇನ್ವಾಲ್ವ್ಮೆಂಟ್ ಬರಬೇಕು ಅವರಿಗೆ. ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೆ ಅದು ಎಲ್ಲರಿಗೂ ಪುಣ್ಯ ಹಂಚಕ್ಕೆ ಸಾಧ್ಯ ಇಲ್ಲ. ನಾನಾಪ್ತ ಕಾಮಾಶ್ಚ ತಥೋ ಬಭೂವು ನಿರ್ಯತ್ನ ದೃಶ್ಯಶ್ಚ ಯತೋತ್ರ ಕೇಶವಃ ಯದಿಯೂರತ್ರ ಅಖಿಲ ಸಜ್ಜನಾ ಯುತಿ. ಅದು ಯಾತಕ್ಕೆ ವೈಕುಂಠ ಲೋಕ ಇದ್ದಾಗಿತ್ತು ಅಂಬೋದಕ್ಕೆ ಎರಡು ಕಾರಣ ಕೊಡ್ತಾರೆ. ವೈಕುಂಠದಲ್ಲಿ ಯಾರಿರ್ತಾರೆ? ಬರೀ ಸಜ್ಜನರೇ, ಬೇರೆ ಯಾರಿಗೂ ಅಡ್ಮಿಷನ್ನೇ ಇಲ್ಲ. ಎಸ್ಕೇಪ್ ಒಬ್ಬನು ಬೈ ಚಾನ್ಸ್ ಕೂಡ ಸೇರಾಗಿಲ್ಲ ಅಲ್ಲಿಗೆ, ಗೊತ್ತಾಯ್ತು. ಬರೀ ಸಜ್ಜನರೇ ಇರ್ತಾರೆ. ಇದು ಕೃಷ್ಣನ ಯಾಕೆ ಬರೀ ಸಜ್ಜನರೇ ನೋಡಿ, ಅಖಿಲ ಸಜ್ಜನಾ ಯುತಿಂ, ಬರೀ ಸಜ್ಜನರೇ ಅಲ್ಲಿ ಕೂಡಿದ್ದರಿಂದ ಅದು ವೈಕುಂಠ ಲೋಕ ಇದ್ದಾಗಿತ್ತು, ಒಂದು ಕಾರಣ. ಇನ್ನೊಂದು ಎಂ ಸುಖಿ ಕಾಮಯತೆ ಅರ್ಥ ಮಂತ್ರ, ಬಯಸಿದ್ದೆಲ್ಲ ಸಿಕ್ತಿತ್ತು, ವೈಕುಂಠ ಲೋಕ ಇದ್ದಾಗಿತ್ತು. ಅನೇಕ ಕಾರಣದಿಂದ ಹಾಗಿತ್ತು. ನಾನಾಪ್ತ ಕಾಮಶ್ಚ ತತಃ ಬಭೂವು. ಒಟ್ಟಿನ ಮೇಲೆ ಆಪ್ತ ಕಾಮರು, ಅನಾಪ್ತ ಕಾಮರು, ನ ಅನಾಪ್ತ ಕಾಮರು. ನಾನಾಪ್ತ ಕಾಮಾಹ, ಬಯಕೆ ಈಡೇರದವರು ಒಬ್ಬರೂ ಇರಲಿಲ್ಲ. ಅಲ್ಲಿ ಬಂದವರು ಪ್ರತಿಯೊಬ್ಬರಿಗೂ ಏನಾಗ್ತಿತ್ತು, ಫುಲ್ಲಿ ಸ್ಯಾಟಿಸ್ಫೈ, ಅವರ ಯೋಗ್ಯತೆ ಎಲ್ಲರೂ ಪೂರ್ಣ ಆಯಿತು. ಆ ತೃಪ್ತಿ ಇರಬೇಕು. ನಾನಾಪ್ತ ಕಾಮಶ್ಚ ತತಃ ಬಭೂವು, ಆದ್ದರಿಂದಾಗಿಯೇ ಎಲ್ಲರ ಕಾಮನೆಗಳು ಈಡೇರ್ತಾಯಿದ್ವು. ನಿರ್ಯತ್ನ ದೃಶ್ಯಶ್ಚ ಯಥೋತ್ರ ಕೇಶವ. ಇದು ಬೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಕೇಶವ ಬ್ರಹ್ಮರುದ್ರಾದಿ ಪ್ರವರ್ತಕ ಕೃಷ್ಣ 3 ರೂಪದಿಂದ ಎಲ್ಲರಿಗೂ ಕಾಣಿಸ್ತಾ ಇದ್ದ. ಎಷ್ಟು ಬೆಸ್ಟ್ ಬೆನಿಫಿಟ್ ಅದು ಗೊತ್ತಾಯ್ತು. ದರ್ಶನ ಕಾಲಕ್ಕೆ ಯಾವ್ಯಾವ ಕಾಲ ಅಲಂಕಾರ ಇರೋ ದರ್ಶನ ಬೇರೆ, ಅಭಿಷೇಕದ ಕಾಲದ ದರ್ಶನ ಬೇರೆ, ವೆರೈಟಿ ಇದ್ದಾಗೆ ಕೃಷ್ಣನ ದರ್ಶನ ಎಲ್ಲ ನಿರ್ಯತ್ತ ದೃಶ್ಯಶ್ಚ, ಎತ್ತರನೇ ಇಲ್ಲ, ನೋಡಿದರೆ ಕೃಷ್ಣ ಕಾಣಬೇಕು ಅಂಥ ವ್ಯವಸ್ಥೆ ಇದ್ದಿದ್ದರಿಂದ ಅವರಿಗೆ ಅಷ್ಟು ಖುಷಿ ಆಗ್ತಿತ್ತು ಅಂತ ಹೇಳ್ತಾರೆ. ಇಂಥ ವ್ಯವಸ್ಥೆ ಮಾಡಬೇಕಾಗ ಅಂತ ಅರ್ಥ. ದ್ವಾದಶಾಬ್ದಂ ಮಹಾಸತ್ರಂ, ಒಟ್ಟು 6 ಶ್ಲೋಕದಲ್ಲಿ ಆ ಯಜ್ಞದ ವರ್ಣನೆ ಮಾಡಿದರು. ಕೃಷ್ಣದ ಕುರುಕ್ಷೇತ್ರಕ್ಕೂ ಎಂಥ ಯಜ್ಞ ಮಾಡಿದ ಇದು ಕೇಳಿದಾಗ ಈ ದೃಷ್ಟಿಯಂದರೂ ಕೃಷ್ಣ ಸರ್ವೋತ್ತಮ ಅಂತ ಸಿದ್ಧ ಆಯಿತು. ಯಾತಕ್ಕೆ ಈ ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಬ್ರಹ್ಮಾದಿಗಳನ್ನ ಕರ್ಸೋಕ್ಕಾಗುತ್ತಾ? ಅಲ್ಲಿಗೆ 1,00,000 ಜನ ಸೇರಿರಲಿ, ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಇಲ್ಲ, ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಅದು, ಗೊತ್ತಾಯ್ತು. ಸ್ಟೇಟ್ ಅವರು ಸೇರಿದ್ದರು, ಸ್ಟೇಟ್ ಪ್ರೋಗ್ರಾಮ್ ಆಯಿತು. ಆ ಕಡೆಯಿಂದ ಬಂದರು, ಸೆಂಟ್ರಲ್ ಪ್ರೋಗ್ರಾಮ್ ಆಯಿತು. ಒಬ್ಬರು ಬಂದರೆ ಅವ್ರ ಮಹತ್ವ ಬಂದುಬಿಡೋದು ತಕ್ಷಣ. ಇವತ್ತು ದೇವತೆಗಳು ಜಗತ್ತಲ್ಲಿ ಬರದೇ ಇದ್ದವರೇ ಇಲ್ಲ ಅಂತ ಯಜ್ಞ ಮಾಡೋಕ್ಕೆ ಸಾಧ್ಯ ಇದೆ, ಮನುಷ್ಯರು ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಆ ಯಜ್ಞ ಮಾಡಿದ್ದು ನಿದರ್ಶನ. ಕಂಸವಧೆ ಮೊದಲಾದವುಗಳು ಹೇಗೆ ಕೃಷ್ಣರನ್ನ ಸಾಕ್ಷಾತ್ ನಾರಾಯಣ ಅಂತ ಹೇಳಿ ಸ್ಪಷ್ಟ ಮಾಡಿಕೊಡ್ತಕ್ಕಂಥ ಪ್ರಸಂಗಗಳು, ಹಾಗೆ ಇದು ಕೂಡ ಏನಾಯಿತು, ಕೃಷ್ಣನ ಸರ್ವೋತ್ತಮತ್ವವನ್ನು ಕಣ್ಣಾರೆ ಕಾಣ್ತಕ್ಕಂಥ ಯೋಗ ಅವರಿಗೆ ಬಂತು.
ಕ್ಷೇತ್ರಂ ತದಾಸೀತ್ ಹರಿಲೋಕ ಸಂವಿತಂ ಯದೀಯುರತ್ರ ಅಖಿಲ ಸಜ್ಜನಾ ದ್ಯುತಿಂ ನಾ ಅನಾಪ್ತಕಾಮಾಶ್ಚ ತತಃ ಬಭೂವು ನಿರ್ಯತ್ನ ದೃಶ್ಯ ಚ ಯತಃ ಅತ್ರ ಕೇಶವ. ಅಲ್ಲಿ ಯತ್ನ ದೃಶ್ಯ ಪ್ರಯತ್ನ ಮಾಡಿದರೆ ಕಾಣಲ್ಲ, ನಿರ್ಯತ್ನ ದೃಶ್ಯ ಪ್ರಯತ್ನನೇ ಮಾಡಬೇಕಾಗಿಲ್ಲ, ಕಣ್ಣು ತೆಗೆದ್ರೆ ಕೃಷ್ಣ ಗೊತ್ತಾಯ್ತು. ಕಣ್ಣು ತೆಗೆದ್ರೆ ಕೃಷ್ಣ ಕಾಣ್ತಿದ್ದ ಅಂದರೆ ಅವ್ರಿಗೆ ಯತಃ ಅತ್ರ ಕೇಶವ. ಅದು ಫೈನಲ್. ಅದು ಎಲ್ಲ ಮಾಡೋದು ಯಾತಕ್ಕೋಸ್ಕರ ಸಾಧನೆ, ದೇವರು ಕಾಣಬೇಕು ಅಂಥೇಳಿ. ಸದಾ ಕಾಣ್ತಾನೆ ಅಂದಮೇಲೆ ಅಪ್ರೋಕ್ಷ ಜ್ಞಾನಿಗಳಾದಾಗ ಎಲ್ಲರೂ ಕೂಡ ಏನಾದರೂ ಅಪ್ರೋಕ್ಷ ಜ್ಞಾನಿಗಳು. ಅಪ್ರೋಕ್ಷ ಜ್ಞಾನಿ ಬರೋದು ಎರಡು ವಿಧ. ಬಿಂಬರೂಪ ಉಪಾಸನೆ ಮಾಡಿ ದರ್ಶನ ಪಡೆದು ಅಪ್ರೋಕ್ಷ ಒಂದು ಭಾಗ. ಇನ್ನೊಂದು ಭಾಗ ಅವರ ಬಿಂಬರೂಪ ಕೃಷ್ಣ ರಾಮಾದಿ ರೂಪಗಡೆ ಆಗಿದ್ದರೆ ಆ ರೂಪ ಕಂಡ್ರೆ ಅಪ್ರೋಕ್ಷ ಜ್ಞಾನನೇ. ಅರ್ಥ ಆಯ್ತಾಯಿಲ್ಲ? ಎರಡು ಒಂದೇ ಆದ ಅಂಥವ್ರು ಆ ಸಾಧನೆ ಹೆಚ್ಚಾಗಿ ಅಂಥವ್ರು ಸೇರಿದ್ರಾಗ. ಅದರಲ್ಲೂ ಅಪ್ರೋಕ್ಷ ಜ್ಞಾನಿಗಳನ್ನ ಕೂಡ ಆ ಗುಂಪಿನವ್ರು ಸೇರಿದಾಗ ಏನಾಯ್ತು ಅವರಿಗೆ ಅಪ್ರೋಕ್ಷ ಜ್ಞಾನನೇ ಆಗೋಗ್ತಾ ಇದ್ದವ್ರು. ನಿರ್ಯತ್ನ ದೃಶ್ಯಶ್ಚ. ಇದಕ್ಕೆಲ್ಲ ಎಷ್ಟು ಕಷ್ಟಪಡಬೇಕು, ಬೇರೆ ಮಾಡಬೇಕು, ಅಲ್ಲೇನೂ ಇಲ್ಲ. ಕಂಡಾರ ಅಪ್ರೋಕ್ಷ ಜ್ಞಾನ ಪೂರ್ತಿ ತಕ್ಷಣ ಜ್ಞಾಪಕ ಬರ್ತಾಯಿತ್ತು. ಇನ್ನೂ ಆಗದೇ ಇದ್ದವ್ರಿಗೆ ಆಗೋಗ್ತಾಯಿತ್ತು ಅಂತ. ಇದು ಆದವರಂತೂ ಸರಿ ವಿಶೇಷ ಆಗ್ತಿತ್ತು ಆದವರಿಗೆ. ಇದೆಲ್ಲ ಆಚಾರ್ಯ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅವತಾರಗಳನ್ನು ನೋಡೋದ್ರಿಂದ ಅಪ್ರೋಕ್ಷ ಜ್ಞಾನ ಅಂತ ಕರಿಬಾರ್ದು. ಅವತಾರ ದರ್ಶನ ಅನ್ನೋದು ಅಪ್ರೋಕ್ಷ ಜ್ಞಾನ ಅಲ್ಲ. ಆದರೆ ಇವರು ಬಿಂಬರೂಪನೇ ಅವತಾರವಾಗಿದ್ದರೆ ಅವ್ರ ಮಟ್ಟಿಗೆ ಏನದು ಉಳಿದವರಿಗೆಲ್ಲ ಅದೇ ಬಿಂಬರೂಪ ಇದ್ದವ್ರಿಗೆ ಮಾತ್ರ ಅದು ಅಪ್ರೋಕ್ಷ ಜ್ಞಾನ, ಉಳಿದವ್ರಿಗೆ ಅಪ್ರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ದ್ವಾದಶಾಬ್ದಂ ಮಹಾಸತ್ರಂ ಏವಮೇತಾದೃಶಂ ಹರಿಃ ಸಮಾಯೌ ಸಮಾಪ್ಯ ಅವಭೃತ ಸ್ನಾತಃ ಪೂಜಯಿತ್ವಾ ಅಖಿಲಾನ್ ಜನಾನ್. ದ್ವಾದಶಾಬ್ದಂ ಮಹಾಸತ್ರಂ ಏವಂ ಏತಾದೃಶಂ ಹರಿಃ ಸಮಾಪ್ಯ ಅವಭೃತ ಸ್ನಾತಃ ಪೂಜಯಿತ್ವಾ ಅಖಿಲಾನ್ ಜನಾನ್. ದ್ವಾದಶಾಬ್ದಂ ಮಹಾಸತ್ರಂ, ಈ 12 ವರ್ಷಗಳ ಕಾಲ. 12 ಮತ್ತೆ ಹೇಳಿದರು. ಮತ್ತೆ ಯಾಕೆ ಹೇಳಿದರು ಅಂದರೆ ಕೆಲಸ ಯಜ್ಞಗಳು ಏನಾಗ್ತಾ ಹೋಗುತ್ತೆ, ಒಂದೊಂದು ಸ್ಟೇಜಲ್ಲಿ ಭಾಳ ಸ್ಪೆಷಲ್ಲು, ಕೆಲವು ಸತ್ಯ ಆರ್ಡಿನರಿ, ಆ ರೀತಿ ಇರ್ಬೋದು. 12 ವರ್ಷವೂ ಹಾಗೆ ನಡೀತು ಅಂತ ಹೇಳಿದ. ಅರ್ಥ ಆಯ್ತಾ? 12 ವರ್ಷವೂ ಹಾಗೆ ನಡೀತು. ಒಂದು ದಿವಸ ಸ್ಪೆಷಲ್ಲು ಆ ಥರ ನಡೀಲಿಲ್ಲ. ಇದು ಯಜ್ಞದ ಮಹಿಮೆ. ಬರ್ತಾ 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 ಈಗ ಕ್ವಾಲಿಟಿ ಏನಾಗುತ್ತೆ, ಎಷ್ಟೋ ಸಲ ಡೌನ್ ಆಗ್ತಾ, ಪದಾರ್ಥ ಕಡಿಮೆ ಆಗ್ತಾ ಬಂದಂತೆ ಡೌನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮೊದಲು ಇನ್ನೂ ಬಂದಿರೋದಿಲ್ಲ. ಈ ಎಕ್ಸಿಬಿಷನ್ ದೊಡ್ಡದು ಮಾಡ್ತಾರಲ್ಲ, ಸ್ಟಾರ್ಟಿಂಗ್ ಡೇ ಇನ್ನೂ ಜಾಸ್ತಿ ಜನ ಸೇರಿರೋಲ್ಲ. ಯಾತಕ್ಕೆ? ಎಲ್ಲ ಬಂದಿರಲ್ಲ, ಅರೇಂಜ್ ಇರೋದಿಲ್ಲ. ಆಮೇಲೆ ಕೊನೆಗೆ ಮುಗಿದೋಗ್ಬಿಟ್ಟಿರ್ತವೆ, ಇರೋದಿಲ್ಲ. ಮಧ್ಯೆ ಹೋದಾಗ ಒಳ್ಳೆ ಚಾನ್ಸ್ ಅದು. ಬಟ್ ಅದು ರಿಸ್ಕ್. ಅದು ಬದ್ದಕ್ಕೆ ಬಂದು ಹೋಗಿಬಿಟ್ಟಿರ್ಬೋದು. ಅದು ಏಕಕಾಲಕ್ಕೆ ಎಲ್ಲ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ನಾವು ಒಂದೇ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಮೂಡ್ ಏನಾಗ್ತಿರುತ್ತೆ. ಆದರೆ ದೇವರಿದ್ದಲ್ಲಿ ಮಾತ್ರ ಏನೇನು ವ್ಯತ್ಯಾಸವೇ ಇರಲಿಲ್ಲ. ಹೌದು ಹೌದೌದು. ರಾಮರೂಪ ಇದ್ದವರು, ಆ ಸಾಧನೆ ಮುಗಿದಿದ್ದವರು ಹೌದು. ಈಗ ಮುಂದಿನ ಕಾಲ ಇಷ್ಟು 2 ಕೋಟಿ ವರ್ಷ ಗ್ಯಾಪ್ ಇದೆ. ಈಗ ನೆಕ್ಸ್ಟ್ ಬ್ಯಾಚ್ ಇತ್ತಲ್ಲ, ಅವರಿಗೆಲ್ಲ ಬಂದಾಗಾಯ್ತು. ಈಗ ಆಯಾ ಕಾಲಕ್ಕೆ ಪ್ರತಿ ವರ್ಷವೂ ಆರಾಧನೆ ಮಾಡಬೇಕಾದ್ರೆ ಅಲಂಕಾರ ಬೇರೆ ಬೇರೆ ಕೂಡಿಸಿದಾಗೆ, ಇವರು ಬೇರೆ ಬೇರೆ ಪ್ರವಚನ ಇದ್ದಾಗೆ ಆ ಥರ ಆಗ್ತಾಯಿತ್ತು. ಅದನ್ನು ಏನಲ್ಲ, ದೇವ್ರ ರೂಪ ಕಂಡಾಗೆಲ್ಲ ಆಗಲೇಬೇಕು. ಯಥೋತ್ರ ಕೇಶವ ದ್ವಾದಶಾಬ್ದಂ ಮಹಾಸತ್ರಂ ಏವೇತಾದೃಶಂ ಹರಿಃ ಸಮಾಪ್ಯ ಅವಭೃತ ಸ್ನಾತಃ. ಯಜ್ಞ ಮುಗಿಯೋದು ಯಾವಾಗ? ಯಜ್ಞ ಮುಗಿದ್ಮೇಲೆ ಅವಭೃತ ಸ್ನಾನ ಅಂತ ಮಾಡಬೇಕು. ಅಲ್ಲಿ ಮುಗಿದ ಲೆಕ್ಕ. ಪೂಜಯಿತ್ವ ಅಖಿಲಾಂಜನಾನ್. ಬಂದ ಎಲ್ಲ ಜನಗಳಿಗೆ ಪೂಜೆ ಮಾಡಿದ ಕೃಷ್ಣ. ಪೂಜೆ ಮಾಡೋದು ಅಂದ್ರೇನು? ಗೌರವ ಕೊಡೋದು ಅಂತ ಅರ್ಥ. ಅನೇಕ ಸರ್ತಿ ಮಾತು ಉಪಯೋಗಿಸ್ತಾರೆ. ಸಾಮಾನ್ಯ ಏನು ತಿಳ್ಕೊಂಡ್ಬಿಡ್ತೇವೆ, ಪೂಜಾ ಅಂತ ಹೇಳಿ ಹೇಳಿದ ತಕ್ಷಣವೇ ದೊಡ್ಡವರಿಗೆ ಪೂಜೆ ಗೊತ್ತಾಯ್ತಾ, ಅದು ಸಾಷ್ಟಾಂಗ ನಮಸ್ಕಾರನೇ ಪೂಜೆ. ಹೀಗೆ ಹಾಗಲ್ಲ. ದೊಡ್ಡವ್ರು ಹೇಳಿದಾಗ ಅದೆಲ್ಲ ಅಂಡರ್ಸ್ಟುಡ್. ಉಳಿದವರು ಪೂಜೆ ಅಂದರೆ ಗೌರವ ಅಂತ ಅಷ್ಟೇ. ಸನ್ಮಾನ ಮಾಡಿದರು ಅಂತ ಕೇಳ್ತಾರೆ. ಸನ್ಮಾನ ತಮಗಿಂತ ದೊಡ್ಡವರು ತಿಳ್ಕೊಂಡು ಮಾಡಿದರು ಅಂತ ಅರ್ಥ ಅಲ್ಲ. ಅದಕ್ಕೆ ಏನರ್ಥ? ಅವರಿಗೆ ಏನು ಮಾಡ್ಬೋದು, ಗೌರವ ಕೊಟ್ಟರು ಅಂತ ಅಷ್ಟೇ ಅರ್ಥ. ಅನುಜಜ್ಞೆ. ಭಗವದ್ಗೀತೆಯಲ್ಲಿ ಮಾತು ಬಂದಿದೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನನ್ನನ್ನು ಜನ ಹೇಗಾಗಿ ಆರಾಧನೆ ಮಾಡ್ತಾರೆ, ನಾನು ಅವ್ರನ್ನ ಭಜನೆ ಮಾಡ್ತೇನೆ. ದೇವ್ರ ಭಜನೆ ನಾವು ಮಾಡ್ತೀವಿ, ನಮ್ಮ ಭಜನೆ ಮಾಡ್ತಾನೆ ದೇವರು ಅಂದ್ರೇನು? ತಟ್ ಆಚಾರ್ಯ ಬರುತ್ತೆ, ಯಥಾಯೋಗ್ಯ ಫಲದಾನೇನ. ಅನುಗ್ರಹ ಮಾಡೋದೇ ಪರಸ್ಪರಂ ಭಾವಯ ಅಂತ. ಅಂದರೆ ನಮಸ್ಕಾರಗಳನ್ನು ಇವ್ರು ಮಾಡಬೇಕು, ಅನುಗ್ರಹ ಅವ್ರು ಮಾಡಬೇಕು ಅಷ್ಟೇ ಹೊರತು ಅದಕ್ಕೆ ಏನಂತಾರೆ? ಪೂಜೆ ಅಂತಾರೆ ಹೊರತು ಈ ರೀತಿ ಪೂಜೆ ಅಲ್ಲ. ಅನುಜಜ್ಞೆ ಕ್ರಮೇಣ ಇವ ವತ್ಸರೇಣ ಸಮಾಗತಾನ್. ಅನುಜಜ್ಞೆ ಕ್ರಮೇಣ ಇವ ವತ್ಸರೇಣ ಕ್ರಮಾಗತಾನ್. ಇದು ಭಾರಿ ಇಂಪಾರ್ಟೆಂಟ್ ಲೈನ್ ಇದೆ. ಏನು ಇಂಪಾರ್ಟೆಂಟ್ ಅಂದರೆ, ಅಷ್ಟು ಜನ ಖಾಲಿ ಆಗಲಿಕ್ಕೆ ಎಷ್ಟು ದಿವಸ ಬೇಕಾಯಿತು? 1 ವರ್ಷ ಬೇಕಾಯಿತು ಅಂತ ಹೇಳ್ತಾರೆ. ಅದು ಎಷ್ಟು ಜನ ಸೇರಿದ್ರಾಗ ಕ್ಲಿಯರ್ ಆಗಬೇಕಾದ್ರೆ, ದೊಡ್ಡ ಕ್ರೌಡ್ ಕ್ಲಿಯರ್ ಆಗಬೇಕಾದ್ರೆ ಎಷ್ಟು ಕಷ್ಟ.
ಒಂದು 2-3 ಬಾಗಿಲು ಮಾಡಿರ್ತಾರೆ ಬೇಕು ಹೊರಗೆ ಹೋಗೋಕ್ಕೋಸ್ಕರ ತಿಳಿ ಎಲ್ಲ ಕ್ಲಿಯರ್ ಆಗಲಿ ಅಂತೇಳಿ. ಇದು 1 ವರ್ಷ ಬೇಕಾಯಿತು ಅಂತ ಕೇಳಿದರೆ ಯಜ್ಞದ ವೈಭವ ಎಷ್ಟು ಜನ ಬಂದಿದ್ರು ಅರ್ಥ ಆಗೋದು. ವೆಂಕಟೇಶ್ ಕಾಲೇಜ್ ವರ್ಣನೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಮೊದಲನೇ ಬ್ಯಾಚು ಆಗಲೇ ಆಕಾರ ಪಟ್ಟು ಸೇರಿಬಿಟ್ಟಿದೆ, ಕೊನೆಯ ಬ್ಯಾಚ್ ಇಲ್ಲೇ ಇದೆ, ಮಧ್ಯೆ ಎಲ್ಲೂ ಜಾಗ ಇಲ್ಲ. ಅದು ಎಷ್ಟು ಜನ ಸೇರಿದ್ರಾಗ ಕೊನೆ ಬ್ಯಾಚ್ ಇದು ಬೇರೆ ಬೇಕದು, ಕೊನೆ ಮೊದಲು ಸೇರಿದ್ದು ಕೊನೆ ಅದು ಬೇರೆ ಮಾತು, ಮಧ್ಯೆ ಜಾಗ ಇರಬೇಕು, ಜಾಗ ಇಲ್ಲ. ಅದು ಊಟಕ್ಕೆ ಹಾಕೋದು, ಅದು ಊಟದ್ದಲ್ಲ ಇದು, ಮೆರವಣಿಗೆ. ಎಲ್ಲಿಂದ ಹೊರಟಿದ್ದಾರೆ? ತಿರುಪತಿಯಿಂದ ನಾರಾಯಣಪುರಕ್ಕೆ ಹೊರಟಿದ್ದಾರೆ ಈಗ ಬೆಟ್ಟದಿಂದ. ಅಲ್ಲಿ ಹೋದಾಗ ಎಷ್ಟು ಚೆನ್ನಾಗಿ ಮಧ್ಯೆ ಎಲ್ಲೆಲ್ಲೂ ಜಾಗ ಇಲ್ಲ, ಮೊದಲನೇ ಬ್ಯಾಚ್ ಸೇರಿ ಆಗಿದೆ, ಕೊನೆ ಬ್ಯಾಚ್ ಇಲ್ಲೇ ಇದೆ, ಮಧ್ಯೆ ಜಾಗ ಇಲ್ಲ, ಹೋಗ್ತಾನೆ ಇದ್ದಾರೆ. ಈ ರೀತಿ ಇದು ವರ್ಣನೆ ಮಾಡೋ ರೀತಿ ಅದು. ಇದು ಹಾಗೇನೆ ಎಲೆ ಹಾಕಬೇಕಾದ್ರೆ ವೆಂಕಟಪುರ ಶ್ರೀಶೈಲರಿಗೆ ಎಲೆ ಹಾಕಿದ್ರು, ಒಬ್ಬರದ್ದು ಒಂದೇಲಿ ಮತ್ತೆ ತಾಕಬಾರದು ಅಂತ ಜಾಗ ಬಿಟ್ಟಿದ್ದೆ ಹೊರತು ಉಳಿದಂತೆ ಏನಿಲ್ಲ, ಇಲ್ಲೊಂದೆಲೆ ಅಲ್ಲೊಂದೆಲೆ ಹಾಕ್ಕೊಂಡು ಹೋಗಿಲ್ಲ, ಕಂಟಿನ್ಯೂಸ್ ಆಗಿದ್ದರೂ ಹಾಗಿತ್ತು. ಅವೆಲ್ಲ ಎಷ್ಟು ಜನ ಸೇರಿದ್ರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿರೋ ಬೇರೆ ಮೆಥಡ್ ಇದೆ, ಎಣಿಸಿ ತಿಳ್ಕೊಬೇಕಾಗಿಲ್ಲ. ಆಗ ಒಬ್ಬ ಫುಲ್ ಅಂದರೆ ಆ್ಯಕ್ಚುಯಲ್ ಫುಲ್ ಅದು. ಅನುಜಜ್ಞೆ ಕ್ರಮೇಣೈವ ವತ್ಸರೇಣ ಸಮಾಗತಾನ್. ಇಲ್ಲೂ ಕೂಡ ಅಷ್ಟೇ, ಮೊದಲು ಕಳಿಸೋದು ಬೇರೆ, ಆಮೇಲೆ ಕಳಿಸೋದು ಬೇರೆ. ಅತ್ಯಂತ ವಿ ಎ ಪಿಗಳು ಮೊದಲು ಕಳಿಸಲ್ಲ ಕೆಲವು ಸವಾರ ಮೊದಲು ವಿ ಎ ಪಿ ಹೋಗ್ತಾರೆ, ಕೆಲವು ಸವಾರ ಕೊನೆಗೆ ಹೋಗ್ತಾರೋ. ಅದಕ್ಕೆ ಯಥಾಯೋಗ್ಯ ಯಾರನ್ನ ಯಾವಾಗ ಕಳಿಸ್ಬೇಕು ಆ ರೀತಿ ಕಳಿಸ್ಕೊಡೋದು. ಸಕುಲಂ ಸಂಜಿಹೀರ್ಷು ಸಹ ಇದೆಲ್ಲ ಮುಗೀತು. ಇದಿಷ್ಟು ಒಂದು ಭಾಗ ಮುಗೀತು. ಈಗ ಭಾಗವತದ ಕತೆ ಕಂಟಿನ್ಯೂ ಆಗುತ್ತೆ. ಈಗ ಸಕುಲಂ ಸಂಜಿಹೀರ್ಷು ಸಹ ವಿಪ್ರಶಾಪಮಜೀ ಜನತೆ ಉಪದಿಶ್ಯ ಪರಂ ಜ್ಞಾನಂ ಉದ್ಧವಾಯ ಅಮುಮಾಶ್ರಮಂ. ಸಕುಲಂ ಸಂಜಿಹೀರ್ಷು ಸಹ ವಿಪ್ರಶಾಪಂ ಮಜೀ ಜನತೆ. ಭಾಗವತ ಪುರಾಣದ ಏಕಾಸ್ಕಂದದ ಮೊದಲ ಅಧ್ಯಾಯದ ಕಥೆ ಅದು. ವಿಪ್ರಶಾಪ ಬಂದಿದ್ದಲ್ಲಿ ಎಲ್ಲರೂ ಒಂದು ಸತ್ತು ಒಂದು ಇದಕ್ಕೆ ಹೊರಟರು. ಎಲ್ಲ ಕೂಡ ಅಲ್ಲಿ ಎಲ್ಲರೂ ಅಲ್ಲಿ ತೀರ್ಥಯಾತ್ರೆಗೆ ಅಂತ ಹೊರಟಿದ್ದಾರೆ. 10 ಸುತ್ತೂರು ಬೇಕಾಷ್ಟು ದ್ವಾರಕ್ಕೆ ನೋಡೋ ಸ್ಥಳಗಳಿದೆ. ಒಂದು ಕಡೆ ಹೋಗಿದ್ದೆ, ಎಲ್ಲ ಯಾದವರು ಹೋಗಿದ್ದಾರೆ. ಆಗ ಸಾಂಬನಿಗೆ ಅಲಂಕಾರ ಮಾಡಿಬಿಟ್ಟು ಹೆಣ್ಣು ವೇಷ ಹಾಕಿ ಗರ್ಭಿಣಿ ವೇಷ ಹಾಕಿ ಕೇಳಿದರು. ಕಶ್ಯಪಾದಿ ಮಹರ್ಷಿಗಳೆಲ್ಲ ಬಂದಿದ್ದರು. ಅವ್ರನ್ನ ಕೇಳಿದರು, ಇವಳು ಚೊಚ್ಚಲು ಬಸರಿ ಹೆಣ್ಣೋ ಗಂಡು ಅಂತ ಕೇಳಿದರು. ನೋಡ್ತಾರವರು ಫಸ್ಟ್ ಎಣ್ಣೆ ಅಲ್ಲ ಬಸರಿನೂ ಎಲ್ಲ ಸುರುಳುಗಳು. ಪರೀಕ್ಷೆ ಮಾಡ್ಲಿಕ್ಕೆ ಹಾಗೆ ಮಾಡಿದರು. ತಕ್ಷಣ ಅವರು ಹೌದಾ ಹೇಳ್ತಾಳೆ ಅಂತೇಳಿ. ಏನು ಹೇಳ್ತಾಳೆ ಅಂದರೆ ಪ್ರಸವಿಷ್ಯತಿ ಓ ಮಂದಾಹ ಮುಸಲಂ ಕುಲನಾಶನಂ. ನಿಮ್ಮ ವಂಶನೇ ನಾಶ ಮಾಡ್ತಾ ಮುಸಲ ಹೇಳ್ತಾಳೆ ಅಂತ ಹೇಳಿಬಿಟ್ಟು. ಆಗ ನೋಡಿದ್ರೆ ಮುಸಲ ಆಗಲೇ ಇತ್ತು. ಮುಸಲ ತೆಗೆದು ನೋಡ್ತಿದ್ರೆ ಮುಸಲ ಕಂಡಾಯ್ತು ಆಗಲೇ ಇನ್ಸ್ಟೆಂಟಾಗಿ. ಋಷಿಗಳ ಶಾಪ ಆ ರೀತಿಯಲ್ಲಿ ಬಂತು. ಇದಿಷ್ಟು ಒಂದೇ ಅಧ್ಯಾಯದ ಕಥೆ. ಏಕಾಸ್ಕಂದದ ಮೊದಲನೇ ಅಧ್ಯಾಯದ ಕಥೆನ ಒಂದು ಜಾಗದಲ್ಲಿ ಹೇಳಿದರು. ಸಕುಲಂ ಸಂಜಿಹೀರ್ಷು ಅಂದ್ರೇನೋ ಉಪಸಂಹಾರ ಮಾಡೋದಕ್ಕೋಸ್ಕರವಾಗಿ ವಿಪ್ರಶಾಪಂ ಬ್ರಾಹ್ಮಣರ ಶಾಪವನ್ನು ಸೃಷ್ಟಿ ಮಾಡಿದ. ಯಾತಕ್ಕೊತ್ತು? ಬೇರೆ ಯಾವುದೇ ಶಾಪ ಕೊಟ್ಟರು ಕೂಡ ಏನು ಆಗುತ್ತದು? ಆಲ್ಟ್ರ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಬ್ರಾಹ್ಮಣರ ಶಾಪ ಏನಾಗಬಾರ್ದು? ಇದು ನಮ್ಗೆ ಗೊತ್ತಿಲ್ಲ, ಬ್ರಾಹ್ಮಣರ ಮಹತ್ವ ಗೊತ್ತಿಲ್ಲ ನಮಗೆ. ಬ್ರಾಹ್ಮಣರ ಶಾಪ ಬ್ರಾಹ್ಮಣರಿಗೆ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಬಾಯಿ ಬೇಕಂತ ಓಡಾಡ್ತಿರ್ತಾರಲ್ಲ, ಬಯಸ್ಕೊಂಡ್ಬಿಡ್ತಾರೆ. ಎಂದೂ ಶಾಪಕ್ಕೆ ಗುರಿ ಆಗಬಾರ್ದು. ಗೊತ್ತಾಯ್ತು? ಶಾಪಕ್ಕೆ ಗುರಿ ಆಗೋದಂದ್ರೆ ಭಾರಿ ಡೇಂಜರ್. ಅದಕ್ಕೆ ಅದು ಹೇಳಿದರು. ರೋಗಣ ರಾಜನ್ ಬಂದಾಗ ಅದು ಹೇಳ್ತಾನೆ, ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ರಕ್ಷ ಶೂಲಾತ್ ನ ಯಮಸ್ಯ ದಂಡಾತ್ ನಾಗ್ನಟ್ಕ ಸೋಮಾನಿಲ ವಿತ್ತಪಾಸ್ತ್ರ ಶಂಕೆ ಭೃಶಂ ಬ್ರಹ್ಮ ಕುಲಾಮಮಾನ. ನಾನು ಯಾವುದಕ್ಕೂ ಭಯಪಡೋದಿಲ್ಲ. ಬ್ರಾಹ್ಮಣರು ಭಾರಿ ಅವಪಡುತ್ತೆ. ಅವೆಲ್ಲ ಕೊಂದು ಹಾಕಿಬಿಡ್ತಾರಷ್ಟೇ. ಅಂದರೆ ವಂಶ ಪಾರಂಪರ್ಯ ಕಾಡೋದು ಅಂದರೆ ಬ್ರಹ್ಮಶಾಪ. ಬ್ರಾಹ್ಮಣರ ಶಾಪ ಒಂದಕ್ಕೆ ಹೋಗೋದಿಲ್ಲ, ಬೆಳೀತಾನೆ ಹೋಗುತ್ತೆ ಅಂತ ಹೇಳ್ತಾರೆ. ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ಜ್ಞಾನಿಗಳ ಶಾಪ ಜ್ಞಾನ ಹೇಗೆ ವೃದ್ಧಿ ಆಗುತ್ತೋ ಹಾಗೆ ಇವ್ರ ಶಾಪನೂ ಬೆಳೀತಾ ಹೋಗುತ್ತೆ. ಅದು ಎಷ್ಟೋ ಜನ ಜಾತ್ರೆ ಬ್ರಹ್ಮಶಾಪ ಇದೆ ನಿಮ್ಮ ಮನೆಗೆ ಅಂತ ಹೇಳ್ಬಿಡ್ತಾರೆ ಎಷ್ಟೋ ಸಲ. ಅದು ಪರಿಹಾರ ಆಗೋದು ಭಾರಿ ಕಷ್ಟ ಅಂತ. ದೈವದ್ರೋಹ ಮಾಡಿದ್ದೀರಿ, ನಿಮ್ಮಲ್ಲಿ ಯಾರೋ ಮಾಡಿದ್ದಾರೆ, ನೀವು ಅನುಭವಿಸ್ತಾ ಇದ್ದೀರಿ ಈಗ ಅಂತ ತಿಳಿಸ್ತಾರೆ. ನಾನು ಜ್ಯೋತಿಷ್ಯದಲ್ಲಿ ಹೇಳೋ ಮಾತು ಎಲ್ಲರೂ ಸತ್ಯ ಹೇಳ್ತಾರೆ ಅಂತೇನಲ್ಲ, ಆದರೆ ಆ ಕಾರಣ ಇದ್ದೇ ಇದೆ. ಹಿಂದಿನವ್ರು ಮಾಡಿದ ಪುಣ್ಯ ಹೇಗೆ ನಮಗೆ ಲಾಭಕ್ಕೆ ಕಾರಣ ಆಗುತ್ತೋ ಪಾಪನೂ ಕಾಡಿಸ್ತದೆ ನಮಗೆ. ನಿಮ್ಮ ಪುಣ್ಯದ ಶೇಷ ಇನ್ನೂ ಉಂಬೆವ ನಾವು ಚನ್ನ ಗುರು ವಿಜಯರಾಯ ಅಂತ ದಾಸರ ಸ್ತೋತ್ರ ಮಾಡ್ತಾರೆ. ಪುಣ್ಯವಂತರ ಶೇಷನ ಪುಣ್ಯವಂತರ ಅನುಭವಿಸಿದರೆ ಪಾಪಿಷ್ಟರ ಮಾಡಿದ್ದೆ ಪಾಪಶೇಷ ಅನುಭವಿಸುವ. ಹಿಂದೋನು ಮಾಡೋ ಹಣೆ ಬರ ಇವಂತ ಅಂತ ಕೇಳ್ತಾರೆ. ಆ ಕ್ರಿಮಿನಲ್ನವನು ಎಲ್ಲೋದು ಸೀಟ್ ಸಿಗೋದಿಲ್ಲ. ನಿಮ್ಮ ತಾತ ಹೀಗಿದ್ದ, ಹೋಗಿ ನೀವು ಕೊಡಲ್ಲ ಸೀಟ್ ಅಂತ ಹೇಳ್ಬೋದು. ಇವ್ರು ಭಾರಿ ಕಷ್ಟಪಟ್ಟು ಚೇಂಜ್ ಮಾಡಿಸ್ಬೇಕು, ಅವ್ರು ಸುಮ್ಮನೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಕುಲಂ ಅಂದರೆ ಯಾದವ ಕುಲಂ ಅಂತ ಅರ್ಥ. ಯಾದವ ಕುಲಂ ವೈಷ್ಣವ ಕುಲಂ. ವಿಪ್ರಶಾಪಂ ವಿಪ್ರಶಾಪವನ್ನು ಬ್ರಾಹ್ಮಣರ ಶಾಪ ಕೊಟ್ಟರಲ್ಲ, ಬ್ರಾಹ್ಮಣ ಶಾಪದ ಸೃಷ್ಟಿ ಮಾಡಿದ ಅಂತ ಅರ್ಥ. ಬ್ರಾಹ್ಮಣರ ಕೈಲಿ ಶಾಪ ಬಂದರೆ ಕತೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಅದಕ್ಕೆ ಬ್ರಾಹ್ಮಣ ಬೋಧನೆ ಇತ್ಯಾದಿ ಯಾತಕ್ಕೆ ಮಾಡಿಸ್ತಾರೆ? ಕೊನೆಗೆ ಆಶೀರ್ವಾದ ಯಾಕೆ ತೊಗೋತಾರೆ ಅಂದರೆ ಕೆಲಸ ಈಡೇರಲಿ ಅಂತ. ಎಷ್ಟೋ ಜನಕ್ಕೆ ಅದು ಅನುಭವಕ್ಕೆ ಬರುತ್ತೆ, ನಡೆಯುತ್ತೆ ಅಂತೇಳಿ. ಅಲ್ಲೆಲ್ಲ ಸನ್ನಿಧಾನ ಬ್ರಾಹ್ಮಣರೇ ಅವರೆಲ್ಲ ಏನು ಆಶೀರ್ವಾದ ಮಾಡ್ತಾರೆ, ಏನಾಗುತ್ತೆ ಅದು ನಡೆಯುತ್ತೆ ಅಂತ. ಅನುಗ್ರಹ ಮಾಡಬೇಕಾದ್ರೆ ಸ್ಪೋಕ್ಸ್ಮನ್
ಬ್ರಾಹ್ಮಣರೆಲ್ಲ ಪರಮಾತ್ಮನಿಗೆ ಹೇಗಿರ್ತಾರೆ, ಸ್ಪೋಕ್ಸ್ಮನ್ ಇದ್ದಾಗೆ. ವಿಪ್ರ ವಾಕ್ಯೋ ಜನಾರ್ದನ. ಅವ್ರು ಮಾತಾಡಿದರೆ ಯಾರು ಮಾತಾಡಿದಾಗ ಲೆಕ್ಕ? ದೇವರೇ ಮಾತಾಡಿದಾಗ ಲೆಕ್ಕ. ಅದು ಅವರು ಅಂದರೆ ದೇವರ ಅನುಗ್ರಹದಿಂದ ಮಾತಾಡೋದ್ರಿಂದ, ಅನುಸಂಧಾನ ಇರೋದರಿಂದ ಅವ್ರ ಶಾಪ ನಡೆಯುತ್ತೆ ಅಂತ ಅರ್ಥ. ವರನೂ ಹಾಗೇನೆ. ಬ್ರಾಹ್ಮಣರ ಬಾಯಲ್ಲಿ ಒಳ್ಳೇದಾಗಲಿ ಅಂದ್ರೆ ಒಳ್ಳೇದಾಗಲೇಬೇಕು, ಕೆಟ್ಟದಾಗಲೇಬೇಕು. ಅದಕ್ಕೋಸ್ಕರ ವಿಪ್ರಶಾಪಂ ಅಜೀಜನತೆ. ನೀವು ಯಾಕೆ ಗಾಂಧಾರಿ ಶಾಪ ಕೊಟ್ಟಿದ್ದೆ ಈಗಾಗಲೇ, ಮತ್ತೆ ಬ್ರಾಹ್ಮಣ ಶಾಪ ಕೊಡಬೇಕು? ಕಾರಣ ಇದು. ಗಾಂಧಾರಿ ಶಾಪ ಸಾಕಾಗೋದಿಲ್ಲ, ಗೊತ್ತಾಯ್ತಾ? ಗಾಂಧಾರಿ ಶಾಪ ಇದಕ್ಕೆ ಕ್ವೈಟ್ ಇನ್ಅಡಿಕ್ವೇಟ್ ಇದು. ಅದರಿಂದ ಏನಾಯಿತು? ಗಾಂಧಾರಿ ಶಾಪ ಕೊಟ್ಟಿದ್ದರಿಂದ ಏನಾಯ್ತು ಹೇಳಿ? ಅವಳು ಪುಣ್ಯವೂ ಅವಳು ನಾರ್ಮಲ್ ಅಲ್ಲ ಅಷ್ಟೇ ಹೊರತು ಇಷ್ಟೆಲ್ಲ ಶಕ್ತಿ ಅದಕ್ಕಿಲ್ಲ, ಗೊತ್ತಾಯ್ತಾ? ವಿಪ್ರಶಾಪ ಅದು ಒಬ್ಬ ಬ್ರಾಹ್ಮಣ ಬಂದಿಲ್ಲ ಅಲ್ಲಿ, ದೇವರು ಬ್ರಹ್ಮ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಕಲೆಕ್ಟಿವ್ ಶಾಪ ಕೊಟ್ಬಿಡ್ತಾರೆ. ಅವಾಗ ಏನಾಯ್ತು ಅಲ್ಲಿಗೆ? ಕಲೆಕ್ಟಿವಾಗಿ ಸಾಯ್ಬೇಕು ಅವರು. ಕಲೆಕ್ಟಿವ್ ಶಾಪದ ಫಲ ಯಾದವರು ಸರ್ವನಾಶ ಆಗಬೇಕು. ಅದಕ್ಕೆ ಅದು ಸಾಕಾಗೋದಿಲ್ಲ ಅಂತೇಳಿ ಕೊಟ್ಟ. ಸ್ವಕುಲಂ ಸಂಜಿಹೇಷು ಸಹ ವಿಪ್ರಶಾಪಂ ಅಜೀ ಜನತೆ. ಇದೆಲ್ಲ ತಿಳ್ಕೊಂಡ ತಾತ್ಪರ್ಯ ನಮಗೇನಾಗುತ್ತಾಗ ಏನು ಮಾಡಿದ್ರು ಬ್ರಾಹ್ಮಣ ಶಾಪವನ್ನು ಇಟ್ಕೊಳ್ಳೋಕೆ ಹೋಗಬಾರ್ದು. ಇನ್ನೊಬ್ಬರು ತೊಟ್ಟು ತಮಾಷೆ ಮಾಡೋದು, ಪಂಡಿತರನ್ನ ತಮಾಷೆ ಮಾಡೋದು, ಜ್ಞಾನಿಗಳನ್ನ ತಮಾಷೆ ಮಾಡೋದು, ಅವೆಲ್ಲ ಕಲ್ತು ಬಿಟ್ಟರೆ ಭಾರಿ ಕೆಟ್ಟುಕೊಡೋರು, ಸರ್ವನಾಶ ಆಗಿಬಿಡುತ್ತೆ. ಅವ್ರು ಎದುರಿಗೆ ನಗೋದಲ್ಲ, ಸುದ್ದಿ ಕಿವಿ ಬಿತ್ತರೂ ಸಾಕು ಶಾಪ ಕೊಡ್ತಾರೋ. ಆ ಶೃಂಗಿ ಶಾಪ ಬರಲಿಲ್ಲ, ಅದನ್ನ ಹಾರ ಹಾಕಬೇಕು ಇರಲಿಲ್ಲ ಅಂತ ಹಾವು ಹಾಕಬೇಕಾದ್ರೆ ವಿಷಯ ಕೇಳಿದ ತಕ್ಷಣ ಶಾಪ ಕೊಟ್ಟು ತುಂಬ ಜನ ರೀತಿ ಮಾಡ್ತಾರೆ. ಒಂಥರ ತಾವು ಓದಿದ್ದೇ ಓದು, ಬೇರೆ ಕಡೆ ಓದಿದ್ದು ವ್ಯರ್ಥ, ಅದಕ್ಕೊಂದು ದೊಡ್ಡ ಭ್ರಮೆ, ಅಹಂಕಾರ ಅದು. ನೀವು ಓದಿದ್ದೀರಿ ನಾವು ಯಾರು ಓದಿದ್ದೀರಿ ಗೊತ್ತಾ ಅಂತ ಹೇಳೋದು. ನೀನು ಒಂದು ಪಾಪ ಇವ್ರ ಪ್ರಕಾರ ಇದ್ದರೆ ಅವ್ರ ಪ್ರಕಾರ ನಾವು ಎಲ್ಲರೂ ಒಬ್ಬರ ಹತ್ರ ಓದೋಕ್ಕೆ ಸಾಧ್ಯ ಇಲ್ಲ. ಹೌದಾ? ನೀವು ಓದಿ ಸಂತೋಷಪಟ್ಟರೆ ಸಾಕು, ಅವಮಾನ ಮಾಡಬಾರ್ದು. ತಮಗೆ ಸಿಕ್ಕೋರು ಭಾಳ ಒಳ್ಳೆಯವ್ರು ಸಿಕ್ಕಿರ್ಬೋದು, ಸಂತೋಷಪಟ್ಟಿದ್ದು ತೊಂದರೆ ಇಲ್ಲ. ಅದು ಯಾವುದಕ್ಕೆ ಉಪಯೋಗಿಸ್ಬಾರ್ದು? ಉಳಿದವ್ರನ್ನ ಹೀನಾಯವಾಗಿ ಕಾಣ್ಲಿಕ್ಕೆ ಹೋಗಬಾರ್ದು. ಅದು ಕಂಡ್ರೆ ಎತ್ತಲಾಗೋದು ಪಾಪ. ಮೊದಲು ನಾವು ಪುಣ್ಯ ಸಂಪಾದನೆ ಮಾಡ್ತೀವೋ ಬಿಡ್ತೀವೋ, ಏನು ಸಂಪಾದನೆ ಮಾಡಬಾರ್ದು? ಪಾಪ ಸಂಪಾದನೆ ಮಾಡಬಾರ್ದು. ಇರೋ ಪುಣ್ಯ ಕಳ್ಕೊಳ್ಳೋದಕ್ಕೂ ಹೋಗಬಾರ್ದು. ಈ ಮುಂದೆ ಬೆಳೆಸೋದು ಆಮೇಲೆ, ಇರೋದೇ ಕಳ್ಕೊಂಡ್ರೆ ಇದು ಬಂದಿದ್ದೇನಪ್ಪ ಅಂತಾಗ. ಇವೆಲ್ಲ ತಾತ್ಪರ್ಯ ಓದಿದ್ರೆ ಮಾತ್ರ ಗೊತ್ತಾಗೋ ಅಂಶಗಳು, ಗೊತ್ತಾಗೋದಿಲ್ಲ. ಕಶ್ಯಪಾದಿಗಳಿದ್ದರೂ ಲಿಸ್ಟೇ ಕೊಟ್ಬಿಡ್ತಾರೆ ಭಾಗವತ ಪುರಾಣದಲ್ಲಿ, ಗೊತ್ತಾ? ಅಷ್ಟು ಋಷಿಗಳೆಲ್ಲ ಬಂದುಬಿಡ್ತಾರೆ ಎಲ್ಲರಿಗೂ ಕೂಡ. ಅದು ಕೃಷ್ಣನ ಶಾಪ ಗೊತ್ತಾಯ್ತು ವಿಷಯ, ಓಕೆ ಅಂದುಬಿಟ್ಟ ಕೃಷ್ಣ. ವಿಪ್ರರೂಪಿ ಕಾಲರೂಪಿ ಅನ್ವಬೋಧತ. ಭಾಗವತ ಮೊದಲೇ ಅಧ್ಯಾಯದ ಕೊನೆಯ ಮಾತು. ಬ್ರಾಹ್ಮಣ ಶಾಪ ಬಂದಿದ್ದು ಕೃಷ್ಣ ಏನು ಮಾಡಬಹುದಾಗಿತ್ತು? ಶಕ್ತೋಪಿ ಅನ್ಯಥಾ ಕರ್ತು ಅಲೆ ಬರೀತಾರೆ. ಬ್ರಾಹ್ಮಣರ ಶಾಪ ಪರಬ್ರಹ್ಮಣದ ಯಾವ ಲೆಕ್ಕನೂ ಇಲ್ಲ, ಆದರೆ ತನ್ನ ಸಂಕಲ್ಪ ಆಗಿತ್ತು, ಆದ್ದರಿಂದ ಅನ್ವಬೋಧತ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟ. ಇಲ್ಲಿ ಕನ್ಫರ್ಮ್ ಆಗೋಯ್ತು. ಈಗ ಹೈಯರ್ ಕೋರ್ಟ್ನಲ್ಲಿ ಏನಾಯ್ತು ಕೇಸು? ಕನ್ಫರ್ಮ್ ಆಗಿ ಇನ್ನೂ ಗಟ್ಟಿ ಆಯಿತು ಅದು ಮೊದಲಿಗಿಂತ. ಸುಮ್ಮನೆ ಹೋಗಿದ್ದರೆ ಇದು ಚಾನ್ಸರ್ ಇರ್ತಿತ್ತು ಮುಂದೆ. ಕನ್ಫರ್ಮ್ ಆಗಿರುತ್ತೆ ಅಷ್ಟೇ. ಕೃಷ್ಣ ತಾರ ಅಪ್ರೂವಲ್ ಕೊಟ್ಟ ಅಂತ ಹೇಳಿದರೆ ಅದು ತಂದೆ ಅವನದೇ ಸಂಕಲ್ಪ ಅಂತ ಆಯಿತು. ಅದಕ್ಕೆ ಹೇಳಿದ್ದು ವಿಪ್ರವಾಕ್ಯ ಬ್ರಾಹ್ಮಣರ ಮಾತು ಅಂದರೆ ಮೂರು ಕೃಷ್ಣ ಓಕೆ ಮಾಡಿಬಿಡ್ತಾರೆ. ಅದು ಇವ್ರದ್ದೆಲ್ಲ ಫಾರ್ಮ್ಯಾಲಿಟಿ ಇದ್ದಾಗಷ್ಟೇ. ಉಪದಿಶ್ಯ ಪರಂ ಜ್ಞಾನಂ ಉದ್ಧವಾಯ ಅಮುಮಾಶ್ರಮಂ. ಏಕಾಸ್ಕ ಮುಂದಿನ ದೊಡ್ಡ ಭಾಗ ಯಾವುದು ಅಂತ ಕೇಳಿದರೆ ಕೃಷ್ಣೋದ್ಧವ ಸಂವಾದ. ಒಂದು ಅರ್ಧಲೇನು ಹೇಳಿಬಿಡ್ತಾರೆ, ಅರ್ಧ ಶ್ಲೋಕದಲ್ಲಿ ಹೇಳ್ತಾರೆ. ಭಾಗವತ ವಿಶೇಷವಾಗಿ ಅಲ್ಲಿ ಬರೀತಾರೆ. ಭಾಗವತ ತಾತ್ಪರ್ಯದಲ್ಲಿ ಬರೀಬೇಕಾದ್ರೆ ದೀರ್ಘವಾಗಿ ಹೇಳ್ತಾರೆ. ಇಷ್ಟೇ ಸಾರಾಂಶ. ಉಪದಿಶ್ಯ ಪರಂ ಜ್ಞಾನಂ, ಪರಂ ಜ್ಞಾನಂ ಸರ್ವೋತ್ಕೃಷ್ಟವಾದ ಜ್ಞಾನವನ್ನು ಉದ್ಧವನಿಗೆ ಉಪದೇಶ ಮಾಡಿ ಅಮಂ ಆಶ್ರಮಂ ಕಳಿಸ್ಕೊಟ್ಟೇ ಬಿಟ್ಟ. ಅಲ್ಲಿಗೆ ಬದರಿಗೆ ಹೋಗು, ಅಲ್ಲಿ ಕಲಾಪ ಗ್ರಾಮ ಅಂತ ಇದೆ, ಅಲ್ಲಿ ತುಂಬ ಜನ ಇದ್ದಾರೆ, 3 ವರ್ಷ ಇರಬೇಕು ನೀನಲ್ಲಿ, ಅವ್ರಿಗೆ ಉಪದೇಶ ಮಾಡಬೇಕು, ಆಮೇಲೆ ಬೈಕೊಟ್ಟಕ್ಕೆ ಬರೋದು, ಈಗ ಬರ್ಕೊಡೋದು. ಇಲ್ಲಿ 2 ತೋರಿಸ್ತೆ. ಉದ್ಧವನ್ನು ಒಂದು ಗುಂಪು ಉಳಿಸ್ತಾ ಕೃಷ್ಣ ಮಾಡಿದ್ದೇನು ಅಂತ ಕೇಳಿದರೆ, ಗಾಂಧಾರಿ ಶಾಪ ಮೇಲಿದ್ದು ಬಂದಿದ್ದರಿಂದ ಗಾಂಧಾರಿ ಶಾಪ ಇನ್ಅಡಿಕ್ವೇಟ್ ಅಂತ ಆಯ್ತಲ್ಲಿ. ಇನ್ನು ಬ್ರಾಹ್ಮಣರ ಶಾಪ ಕೂಡ ಫೈನಲ್ ಏನೂ ಅಲ್ಲ, ತನ್ನ ಅಪ್ರೂವಲ್ ಬೇಕಾದಕ್ಕೆ, ಇಲ್ಲದೋದ್ರೆ ಇಲ್ಲ. ಉದ್ಧವನ್ನ ಉಳಿಸ್ಬಿಟ್ಟೆ ಕೆಲವ್ರನ್ನೆಲ್ಲ, ಎಲ್ಲರೂ ನಾಶವಾಗಲೇ ಇಲ್ಲ. ಸೊ ಏನು ಮಾಡ್ದ? ತಾನು ಮನಸ್ಸು ಮಾಡಿದರೆ ತಾನೇ ಅಲ್ಟಿಮೇಟ್ ಅಂತ ಹೇಳೋದಕ್ಕೋಸ್ಕರ ಕೆಲವು ಉಳಿಸ್ಬಿಟ್ಟ ಕೃಷ್ಣ. ಅವ್ರ ಶಾಪ ನಡೆಸಿದ ಪಾರ್ಟಿ ನಡೀತು, ಪಾರ್ಟಿ ನಡೀಲಿಲ್ಲ. ಮೋಸ್ಟ್ಲಿ ನಡೆದ್ರು, ಕೆಲವು ನಡೀಲಿಲ್ಲ ಅಂದಮೇಲೆ ವಿಪ್ರಶಾಪಕ್ಕಾಗಲಿಲ್ಲ. ಕೃಷ್ಣನ ಸಂಕಲ್ಪ ಇದ್ದರೆ ಯಾರ ಶಾಪನೂ ಏನೂ ಮಾಡಲ್ಲ, ಯಾರು ವರವಣು ಏನೂ ಮಾಡಲ್ಲ. ವರದೇಶ ವರಪ್ರದಂ ಹಾಗಾಯಿತು. ಬದರ್ಯಾಖ್ಯಂ ಪ್ರಾಪಯಿತ್ವ ಸಪ್ತಮಾಬ್ದಂ ಶತೋತ್ತರಂ. ಬದರಿಗೆ ಕಳಿಸಿಬಿಟ್ಟು ತಾನೀಗ ಕಾಯ್ತಾ ಕೂತಿದ್ದಾನೆ ಕೃಷ್ಣ. ಏನು ಕಾಯ್ತಾ ಕೂತಿದ್ದಾನೆ? ತನ್ನ ಅವತಾರ ಪರಿಸಮಾಪ್ತಿ ಆಗಬೇಕು, ಪರಂಧಾಮಕ್ಕೆ ಹೋಗಬೇಕು. ಏನು ಕಾಪಾಡ್ತಾ? ಆತನ ಸಂಕಲ್ಪ ಎಷ್ಟಾಗಿತ್ತು ಅಂದರೆ 107ನೇ ವರ್ಷ. ಕೃಷ್ಣ 106 ವರ್ಷ ಭೂಲೋಕದಲ್ಲಿ ಇದ್ದಿದ್ದು. 106 ವರ್ಷ ಪ್ಲಸ್ 6 ತಿಂಗಳು ಇದ್ದಿದ್ದು. ಈಗ ಮುಗಿದಿದ್ದು ಇನ್ನೂ 2 ವರ್ಷ 4 ತಿಂಗಳು ಬಾಕಿ ಇತ್ತು. ಇದೆಲ್ಲ ಭಾಗವತಲ್ಲಿ ಹೇಳ್ತಾರೆ.
ಆ ಸ್ಟೇಜ್ ಬಂದಿದೆ ಈಗ. ಇನ್ನು 2 ವರ್ಷ 4 ತಿಂಗಳು ಕಾಯ್ಬೇಕು ಕೃಷ್ಣ. 25 ಋತುಗಳು ಅಂತ ಕರೀತಾರೆ. 25 ಋತುಗಳು ಅಂದರೆ ಆ್ಯಕ್ಚುಲಿ ಏನಾಯ್ತು ಅಲ್ಲಿಗೆ ವರ್ಷಕ್ಕೆ 6 ಭಾಗಿಸ್ಬೇಕಾದ್ರೆ ಭಾಗಿಸ್ದು 6 ವರ್ಷದಲ್ಲಿ ಎಷ್ಟು ಸಿಕ್ತು ಅನ್ಬೇಕಾಗ ಅದು ನೋಡ್ಬೇಕು ಕೃಷ್ಣ. ಈಗ ನೋಡೋದು 25 ಅಂತ ಕರೆದಿದ್ದಾರೆ. 25 ಆ ರೀತಿ ಅರ್ಥ ಮಾಡ್ಕೋಬೇಕು. ಅದು ಶತೋತ್ತರಂ ಸಪ್ತಮಾಬ್ದಂ, ಉತ್ತರ ಸಪ್ತಮಾಬ್ದ, 7ನೇ ವರ್ಷ ಕಾಯ್ತಾ ಇದ್ದ. ಯಾವ 7ನೇ ವರ್ಷ? 100ರ ಮೇಲೆ 7ನೇ ವರ್ಷ. ಸೊ 107ನೇ ವರ್ಷ ಕಾಯ್ತಾ ಇದ್ದ. ಕೃಷ್ಣನಿಗೆ ಇಷ್ಟು ವರ್ಷ ಆಗಿತ್ತು, 4 ವರ್ಷ 2 ವರ್ಷ 4 ತಿಂಗಳು ಬಾಕಿ ಇತ್ತು, ಅದನ್ನು ಕಾಯ್ತಾ ಇದ್ದಾನೆ. ಪ್ರತೀಕ್ಷನ್ ಪಾಲಯ, ಇದನ್ನೇ ಪ್ರತೀಕ್ಷನ್ ಪಾಂಡವರು ಕಾಯ್ತಾ ಇದ್ದಾರೆ. ಕೃಷ್ಣ ಪರಂಧಾಮಕ್ಕೆ ನಾನು ಹೋಗ್ಬೇಕಾದ್ರೆ ನೀವು ಹೊರಟ ತಕ್ಷಣ ಹೊರಟುಬಿಡಿ ಅಂತ ಹೇಳಿದ್ನಲ್ಲ, ಅದನ್ನು ಕೃಷ್ಣ ಇಲ್ಲಿ ಕಾಯ್ತಾ, ಕೃಷ್ಣನಿಂದ ಅವ್ರು ಕಾಯ್ತಾ ಇದ್ದಾರೆ. ಬಾಲಯ ಮಾಸಪಾರ್ಥೈ ಸಹ ಭುವಂ ಪ್ರಭು ಸಮಾರಬ್ಧಂ ಅಲ್ಲಿವರೆಗೂ ಕೃಷ್ಣ ಪಾಲನೆ ಮಾಡ್ತಾ ಇದ್ದಾನೆ. ರಾಜರು ಯಾರೇ ಇದ್ದರೂ ಕೂಡ ರಕ್ಷಣೆ ಮಾಡ್ತಿರೋದು ಯಾರೋ ತಾನೇನೆ. ಸಮಾರಬ್ಧಂ ಕಲಿಯುಗಂ ಯಥಾ ದುರ್ಯೋಧನೋಪತತ್ ಶತ್ರಿಂಶಾಬ್ದಂ ಪುನಃ ಕೃಷ್ಣ ಕೃತಮೇವ ಅನ್ವವರ್ತಯತೆ. ಸಮಾರಬ್ಧಂ ಕಲಿಯುಗಂ ಯಥಾ ದುರ್ಯೋಧನ ಅಪತತ್, ಕಲಿಯುಗ ಪ್ರಾರಂಭವಾಗಿದ್ದೆಂದು ದುರ್ಯೋಧನ ಬಿದ್ದ ಕಲಿಯುಗ ಪ್ರಾರಂಭ ಆಯಿತು. ಈಗ 36ನೇ ವರ್ಷ ಕಾಯ್ತಿದ್ದಾನೆ. 36 ವರ್ಷ ಪಾಂಡವರಿದ್ದಿದ್ದು, ಆಮೇಲೆ ರಾಜ್ಯಭಾರ ಮಾಡಿದ್ದು, ಅದನ್ನು ಕೃಷ್ಣ ಕಾಯ್ತಾ ಇದ್ದಾನೆ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್, ದುರ್ಯೋಧನ ಬಿಡಿಸಿದ್ಯಾರೋ ಭೀಮಸೇನ. ಸೊ ದ್ವಾಪರಯುಗ ಹೋಗಿ ಕಲಿಯುಗ ಬರಲಿಕ್ಕೆ ಕಾರಣ ಆಗಿದ್ಯಾರೋ ಭೀಮಸೇನ. ಸೊ ಯುಗ ಪ್ರವರ್ತಕರಾದರು, ಯುಗ ಪ್ರವರ್ತಕ. ಶಾಲಿವಾನ ಶಕ ಇತ್ಯಾದಿ ಕರಿತೇವಲ್ಲ, ಹಾಗೆ ಇದು ಭೀಮಶಕೆ ಆದಾಗ ಆಯ್ತು. ಅಲ್ಲಿದ್ದ ಭೀಮಸೇನ ದೇವರಿಂದ ಅವನು ಸತ್ತ, ಅಲ್ಲಿಗೆ ಕಲಿಯುಗ ಪ್ರಾರಂಭ ಆಯಿತು. ಅದಕ್ಕೆ ಮಹಾಭಾರತದಲ್ಲಿ ಬರುತ್ತೆ, ಭೀಮಸೇನ ಗದೆ ಹಿಡ್ಕೊಂಡ ಅಂದರೆ ಯುಗಾಂತಂ ವೈ ಕರಿಷ್ಯತಿ, ಯುಗನೇ ಬದಲಾಯಿಸಿಬಿಡ್ತಾನೆ ಅಂತೇಳಿ. ಯುಗ ಬದಲಾಯ್ತು. ಈಗ ಒಳ್ಳೆ ಅಧಿಕಾರಿ ಬಂದಾಗ ಆಫೀಸ್ ಭಾರಿ ಶ್ರೇಷ್ಠರು ಆಗ್ಬೋದು, ಹಾಳಾಗಿ ಹೋಗ್ಬೋದು. ಆ ಟೈಪ್ ಭೀಮಸೇನಿಂದ ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭವಾಯಿತು. ಆ ಕಲಿಯುಗದಲ್ಲಿ ಹೇಗೆ ರಾಜ್ಯ ಆಡಿದ್ರು ಅವರು? ಕೃತಿಯುಗನ್ನು ಮೀರಿಸಿಬಿಟ್ಟು ರಾಜ್ಯ ಆಡಿದರು. ಕಲಿಯುಗದ ಮಟ್ಟಿಗೆ ಆಡಿದರೂ ಸಾಕಾಗ್ತಿತ್ತು, ಅಥವಾ ಕೃತಿಯುಗಕ್ಕೆ ಈಕ್ವಲ್ ಆಗಿದ್ರೂ ಸಾಕಾಗ್ತಿತ್ತು. ಅಲ್ಲ, ಕೃತಿಯುಗನ್ನು ಮೀರಿಸಿಬಿಟ್ಟು ಕೃತಾದಪಿ ಪರಂ ಚಕ್ರೆ ಹೇಳ್ತಾರೆ. ಅದು ನೆಕ್ಸ್ಟ್ ವಾಕ್ಯನೇ ಅದು. ಷಟ್ತ್ರಿಂಶಾಬ್ದಂ ಪುನಃ ಕೃಷ್ಣ, ಷಟ್ತ್ರಿಂಶಾಬ್ದಂ 36 ವರ್ಷ ಕೃಷ್ಣ ಕೃತಮೇವ ಅನ್ವವರ್ತಯತ್, ಕೃತಯುಗವನ್ನೇ ಮುಂದುವರಿಸಿದ. ಅಷ್ಟೇ ಅಲ್ಲ, ಕೃತಾದಪಿ ವಿಶೇಷೋಯಂ, ಕೃತಯುಗಕ್ಕಿಂತ ಏನಾಯ್ತದ ಇನ್ನೂ ಭಾರಿ ವಿಶೇಷ ಅಂತಕ್ಕಂಥ ಹಿರಿಮೆಯನ್ನು ಪಡೀತು. ಯಾತಕ್ಕೆ? ಕೃತಮೇವ ಅನ್ವವರ್ತಯತ್ ಕೃತಾದಪಿ ವಿಶೇಷೋಯಂ ಯತ್ ಪುಣ್ಯಸ್ಯ ಅಧಿಕಂ ಫಲಂ ಅಲ್ಪಮೇವ ಚ ಪಾಪಸ್ಯ ಕಾಲಾತ್ ಕೃಷ್ಣಾಜ್ಞೆಯ ತಥಾ. ಕೃತಾದಪಿ ವಿಶೇಷೋಯಂ, ಏನು ವಿಶೇಷ ಅಂದರೆ ಕೃತಯುಗದಲ್ಲಿ ಎಷ್ಟು ಪುಣ್ಯ ಮಾಡಿರ್ತಾರೋ ಅಷ್ಟು ಪೂರ್ತಿ ಫಲ. ಇಲ್ಲಿ ಹಾಗಲ್ಲ, ಎಷ್ಟು ಅಲ್ಪ ಪುಣ್ಯ ಮಾಡಿದರೂ ಕೂಡ ಪೂರ್ತಿ ಫಲ. ಆದ್ದರಿಂದ ಏನಾಯಿತು, ಕೃತಯುಗಕ್ಕಿಂತ ತುಂಬ ಜಾಸ್ತಿ ಆಗೋದು. ಯತ್ ಪುಣ್ಯಸ್ಯ ಅಧಿಕಂ ಫಲಂ ಅಲ್ಪಮೇವ ಚ ಪಾಪಸ್ಯ ಕಾಲಾತ್, ಪಾಪಕ್ಕೆ ಭಾರಿ ಪಾಪಕ್ಕೆ ಸ್ವಲ್ಪ ಕಡಿಮೆ ಶಿಕ್ಷೆ, ಕಡಿಮೆ ಪುಣ್ಯಕ್ಕೆ ಹೆಚ್ಚು ಫಲ. ಈ ರೀತಿ ಮಾಡಿದ್ರಿಂದ ಏನಾಗ್ತಿತ್ತು, ಆ ಯುಗ ಕೃತಯುಗ ಮೀರಿಸಿಬಿಡ್ತು. ರಿಸಲ್ಟಲ್ಲಿ ಇದು ವ್ಯತ್ಯಾಸಗೊಂಡಿದ್ದರಿಂದ ಕೃಷ್ಣನ ಮಹಿಮೆ ಅದು. ಸೊ ಕಾಲಾಂತರ್ಗತ ಕಾಲನಿಯಾಮಕ, ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ. ಕಾಲ ಯಾವುದೇ ಆಗಿರಲಿ, ದೇವರು ಅನುಗ್ರಹ ಮಾಡಿದ ಅಂದರೆ ಹೇಗಿರುತ್ತದು? ಕೃತಯುಗ ಇದ್ದಾಗಿರುತ್ತಲ್ಲ, ಕೃತಯುಗನು ಮೀರಿಸಿದಾಗಿರುತ್ತೆ. ಆಗ ನಮಗೆ ದೇವರು ನಂಬ್ಕೊಂಡು ಮಾಡಿದಾಗ ಯಾವ ಸಮಸ್ಯೆ ಬರೋದಿಲ್ಲ. ನಾವು ನೆಗೆಟಿವ್ ಆಗಿ ಶುರು ಮಾಡ್ತೇವೆ, ಇದು ಕಲಿಗಾಲ ಆದ್ದರಿಂದ ಏನು ಇರಲಿಕ್ಕಿಲ್ಲ ಅಂತಲೇ ಶುರು ಮಾಡ್ತಾನೆ, ಹಾಗೆ ಹೋಗಿಬಿಡುತ್ತೆ. ಯಾಕಾಗದೆ? ದೇವರು ಅನುಗ್ರಹ ಮಾಡಿದ್ರೆ ಹಾಗೇ ಆಗುತ್ತೆ ಅಂತ ಕೂತ್ಕೊಂಡು ಅದು ಶ್ರೀಪಾದರಾದರು ಅರಣ್ಯದಲ್ಲಿ ಕೂತ್ಕೊಂಡು ಏನು ಮಾಡಿದ್ರು ಅವರು? ಮಾಮೂಲು ಪ್ರತಿ ದಿವಸ ಆಗಿತ್ತು ಹಾಗೆ ಮಾಡಿದರೆ ಹೊರತು ವ್ಯತ್ಯಾಸನೇ ಕಾಣಲಿಲ್ಲ. ಆ ನಂಬಿಕೆ ಬೇಕಾದ್ರೆ. ಕೃತಾದಪಿ ವಿಶೇಷೋಯಂ ಯತ್ ಪುಣ್ಯಸ್ಯ ಅಧಿಕಂ ಫಲಂ ಅಲ್ಪಮೇವ ಚ ಪಾಪಸ್ಯ ಕಾಲಾತ್ ಕೃಷ್ಣಾಜ್ಞೆಯ ತಥಾ. ಈ ಪಾಪಕ್ಕಿಂತ ಜಾಸ್ತಿ ಆಯಿತು. ಅದಕ್ಕೆ ಕೃಷ್ಣನ ಅಪ್ಪಣೆ ಆಗಿತ್ತು. ಕೃಷ್ಣ ಈ ರೀತಿ ಮಾಡು ಅಂತ ಆರ್ಡರ್ ಪಾಸ್ ಮಾಡಿದರೆ ಪೂರ್ತಿ ಅನ್ವಯ ಮಾಡಬೇಕಲ್ಲ, ಹಾಗೆ ಅದು ನಡೆದು ಹೋಯಿತು. ಏವಂ ಯಾಕೋ ಮುಂದಿನ ವಾಕ್ಯ ಇದೆಯಲ್ಲ, ಈ ಬೂದಿಲ್ಲ, ಕೃಷ್ಣಾರ್ಪಣೆ ಆಗಿಲ್ಲ ಅದಿನ್ನೂ ಆಯಿತಾ. ಬಡಿಸ್ತಾ ಇರ್ತಾರೆ, ಏನು ಮಜ್ಜಿಗೆನೇ ತಂದಿಲ್ಲ ಅಂತ ಕೂತ್ಕೊಂಡು ಶುರು ಮಾಡಿದ ತಕ್ಷಣ ಆ ಕಾಲಕ್ಕೆ ಬರುತ್ತೆ ಅದು ಅಷ್ಟೇ. ನೀವು ಯಾವಾಗ ಆಕ್ಷೇಪಣೆ ಮಾಡಬೇಕದನ್ನು? ಮುಗಿತಪ್ಪ ಕೃಷ್ಣ ಇತಿ ಶ್ರೀಕೃಷ್ಣ ಭಾಗವತ ಸಮಾಪ್ತ ಅಂತ ಹೇಳಿದರೆ ಆಭಸ್ಪಷ್ಟೇ ಬರೋದು. ಹಾಗೆ ಹೇಳಿಲ್ಲ ಎಲ್ಲೂ ಕೂಡ. ಕೃಷ್ಣಾದಪಿ ವಿಶೇಷೋಯಂ ಯತ್ ಪುಣ್ಯಸ್ಯಾಧಿಕಂ ಫಲಂ ಅಲ್ಪಮೇವ ಚ ಪಾಪಸ್ಯ ಕಾಲಾತ್ ಕೃಷ್ಣಾಜ್ಞೆಯ ತಥಾ. ಏವಂ ಸುಧಾರ್ಮಿಕೆ ಲೋಕೆ ಹರಿಭಕ್ತಿಪರಾಯಣೆ
ನಷ್ಟೇಶು ಕಲಿಲಿಂಗೇಶು ಯುಗವೃತ್ತಿಂ ಅಭೀಪ್ಸವಃ. ಅಲ್ಲಿಗೊಂದು ಘಟ್ಟ. ಈಗ ಮುಂದೇನಾಯಿತು ಹೇಳ್ತಾರೆ. ಇಷ್ಟಾದ ಮೇಲೆ ಯಾವ ಸ್ಥಿತಿ ಬಂತು, ಕೃಷ್ಣ ರಾಜ್ಯಭಾರ ಮುಗಿದಿದೆ. ಈ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಒಂದೊಂದೇ ಸ್ಟೆಪ್ ಇಡ್ತಾ ಹೋಗ್ತಾರೆ. ಈ ಅಧ್ಯಾಯ ಬಿಡೋದು ಎಲ್ಲ ಭಾಗ ಸಾರ ಸಂಗ್ರಹ. ಭಾಗವತ ಪುರಾಣದ ಕೊನೆಯ ಭಾಗ ಸಂಗ್ರಹ ಆಗಬೇಕು. ಮಹಾಭಾರತದ್ದು ಯಾವ್ಯಾವ ಪರ್ವ ಉಳ್ಕೊಂಡಿದೆ ಈಗ? ಆಶ್ರಮವಾಸಿಕ ಪರ್ವ ಮುಗಿದೋಯ್ತು. ಅಲ್ಲಿ ಮುಂದೆ ಬರತಕ್ಕಂಥ ಪರ್ವ ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ. 3 ವಿಷಯ ಹೇಳಬೇಕೀಗ. ಅಷ್ಟು ಒಂದೇ ಇದರ ಅಧ್ಯಾಯದಲ್ಲಿ ಬರುತ್ತೆ. ಅಷ್ಟು ಕೂಡ ಒಂದು ಅಧ್ಯಾಯ. ಹಿಂದೆ ಇಡೀ ಅಧ್ಯಾಯ ಪೂರ್ತಿ ಹೇಳಿದ್ದೆಲ್ಲ ಆಶ್ರಮವಾಸಿಕ ಪರ್ವ, ಇಡೀ ಅಧ್ಯಾಯ ಹೇಳಿದ್ದು. ಅದ್ರ ಹಿಂದೆ ಹೇಳಿದ್ದ ಅಶ್ವಮೇಧ ಪರ್ವ, ಅಶ್ವಮೇಧಿಕ ಪರ್ವ ಅಷ್ಟು ಪೂರ್ತಿ ಬಂತು. ಅದ್ರ ಹಿಂದೆ ಯುದ್ಧ ಪರ್ವ ಮುಗಿದಿತ್ತು. ಅದ್ರ ಹಿಂದಿಂದೆಲ್ಲ ಭೀಷ್ಮ ಪರ್ವದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ 29ನೇ ಅಧ್ಯಾಯ ಮುಗಿತು. 28ರಲ್ಲಿ ಶಲ್ಯ ಪರ್ವ, ಸ್ತ್ರೀ ಪರ್ವ ಅದು ಮುಗಿದಿತ್ತು. ಇದೆಲ್ಲ ನೆನ್ಪಿಟ್ಕೊಂಡು ಯಾವ್ಯಾವ ಅಧ್ಯಾಯ ಏನೇನು ಪರ್ವ ಕವರ್ ಆಗಿದೆ ಅದು ಪ್ರಶ್ನೆ ಎಲ್ಲ ಸರಿಯಾಗಿ ಲೆಕ್ಕ ಹಾಕ್ಕೊಂಬರ್ಬೇಕಲ್ಲ. ಮುಂದಿನ ನಾಳೆ ದಿವಸ ನೋಡಿ.